ಓಕೆ, ಹ್ಯಾಪಿ? ನಾವು 3 ದಿನದ ಪ್ರಾರ್ಥನೆಗೆ ಸೇರಿ ಬಂದಿದ್ದೇವೆ. 3 days ಪ್ರೇಯರ್. ವಾಟ್ ಈಸ್ ಪ್ರೇಯರ್? ಪ್ರೇಯರ್ ಅಂದರೆ ಏನು? ಪ್ರೇಯರ್ ಮಾಡುವ ಮುಂಚೆ ನಮಗೆ ಗೊತ್ತಿರಬೇಕು ಪ್ರಾರ್ಥನೆ ಅಂದರೆ ಏನು. ವಾಟ್ ಈಸ್ ಪ್ರೇಯರ್? ಹಲೋ, ಪ್ರಾರ್ಥನೆ ಅಂದರೆ ಏನು ಅಂತ ನಮಗೆ ಗೊತ್ತಾದರೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಗೊತ್ತಾದರೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಹೇಗೆ ಮಾಡುವುದು ಗೊತ್ತಾದರೆ ಪ್ರಾರ್ಥನೆ ಮಾಡುತ್ತೇವೆ. ರೈಟ್? 3 things ಆರ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಪ್ರೇಯರ್? ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಯಾಕೆ ಮಾಡುವುದು? ಪ್ರಾರ್ಥನೆ ಹೇಗೆ ಮಾಡುವುದು? ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ಪ್ರಾರ್ಥನೆ ಎಂದರೆ ಏನು? ಪಕ್ಕದವರಿಗೆ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಪಕ್ಕದವರಿಗೆ ಹೇಳ್ರಿ, ಯಾಕೆ ಮಾಡೋದು? ಕೆಲವರು ಪ್ರಾರ್ಥನೆ ಮಾಡೋದಿಲ್ಲ, ದೇವರಿಗೆಲ್ಲ ಗೊತ್ತಿದೆ ಅಂತ. ಕೆಲವರು ಪ್ರಾರ್ಥನೆ ಮಾಡುತ್ತಾರೆ, ಅವ್ರಿಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥನೆ ಮಾಡೋದು ಅಂತ. 4th, ಯಾರ ಹತ್ರ ಪ್ರಾರ್ಥನೆ ಮಾಡುತ್ತೀರಿ? ಅದು ಇಂಪಾರ್ಟೆಂಟ್. ದೇವರ ವಾಕ್ಯ ಹೇಳ್ತದೆ, ನೀವು ಅಜ್ಞಾನಿಗಳಾಗಿ ಸುಮ್ಮನೆ ಹೇಳಿದ್ದನ್ನೇ ಹೇಳಿ ಪ್ರಾರ್ಥಿಸಬೇಡ್ರಿ. ಅಂದರೆ ಪ್ರಾರ್ಥನೆ ಅಂದರೆ ಜ್ಞಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಓದಿ ವಚನವನ್ನು, 6ನೇ 7ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6 chapter 7 verse. Matthew 6:7. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹಾರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ಇದ್ದೇನೆ ಸ್ವಾಮಿ. ಓಕೆ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ್ರಿ. ರೈಟ್? ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾನೆಂದು ಅವರು ನೆನೆಸ್ತಾರೆ. ಹೇಳ್ರಿ, ನೆನೆಸ್ತಾರೆ. ದಟ್ ಮೀನ್ಸ್ ಅವರು ಥಿಂಕ್ ಮಾಡ್ತಾರೆ, ಅಂದರೆ ಅವರು ಕಲ್ಪಿಸ್ತಾರೆ, ಅವರು ಆಲೋಚನೆ ಮಾಡ್ತಾರೆ. ಅವರು ತುಂಬ ಮಾತುಗಳನ್ನು ಟಕ 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 ಹೇಳಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನಂತ ನೆನೆಸ್ತಾರಂತ. ಯಾರು ನೆನೆಸ್ತಾರೆ? ಯಾರು? ಕಮಾನ್, ಅದು ಇಂಪಾರ್ಟೆಂಟ್. ಯಾರು ನೆನೆಸುವುದು? ಯಾರು? ಪಕ್ಕದವರ? ಪ್ರಾರ್ಥನೆ ಮಾಡಿದವರು. ನೆಕ್ಸ್ಟ್ ಓದಿ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಡೋಂಟ್ ಫಾಲೋ ದೆಮ್. ಪಕ್ಕದವರಿಗೆ ಅವರ ಹಾಗೆ ಆಗಬೇಡ್ರಿ. ಯೇಸು ಸ್ವಾಮಿ ಯಾರ ಹಾಗೆ ಆಗಬೇಕು, ಯಾರ ಹಾಗೆ ಆಗಬಾರದು ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ರೈಟ್? ಈ ರೀತಿ ಪ್ರಾರ್ಥನೆ ಮಾಡುವವರನ್ನು ಫಾಲೋ ಮಾಡಬೇಡ್ರಿ. ಈ ರೀತಿ ಪ್ರಾರ್ಥನೆ ಮಾಡುವವರ ಹಾಗೆ ಆಗಬೇಡ್ರಿ. ನೀವು ಫಸ್ಟ್ ಟೈಮ್ ಸಭೆಗೆ ಬರ್ತೀರಿ. ಸಭೆಗೆ ಬರುವಾಗ ನೀವು ಬೇರೆ ವಿಶ್ವಾಸಿಗಳನ್ನು ನೋಡ್ತೀರಿ. ಅವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಕೇಳ್ತೀರಿ. ಅವರು ಮಾಡಿದ ಹಾಗೆ ನೀವು ಮಾಡ್ತೀರಿ. ಅದು ನಿಮ್ಮ ಹೃದಯದಲ್ಲಿ ಫಿಕ್ಸ್ ಆಗಿ ಹೋಗ್ತದೆ.
ಎಷ್ಟು ಟೀಚಿಂಗ್ ಬಂದರೂ ಕೂಡ ನೀವು ಆ ಪ್ಯಾಟರ್ನನ್ನು ಚೇಂಜ್ ಮಾಡೋದಿಲ್ಲ. ನೀವೇನು ಫಸ್ಟ್ ಕಲಿತೀರಿ ನೋಡಿ, ನಮ್ಮದು ಹೀಗೆ ಅಂತ, ನಮ್ಮ ಇಂಚನೆ, ನಾವು ಬದಲಾಗುವುದಿಲ್ಲ. ರೈಟ್? ಒಂದು ವೇಳೆ ನೀವು ಹೀಗೆ ಮಾಡುವುದಾದರೆ ಚೇಂಜ್ ಮಾಡಿ. ಚೇಂಜ್ ಮಾಡಲಿಕ್ಕೆ ಏನಾಗಬೇಕು? ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಪ್ರೇ ಅಕಾರ್ಡಿಂಗ್ ಟು ದ ವರ್ಡ್. ಓಕೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ, ನೀವು ಬೇಡಿಕೊಳ್ಳುವುದು ಯಾರ ಹತ್ರ? ತಂದೆ ಹತ್ರ. ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ನಿಮ್ಮ ಅಗತ್ಯ ನಿಮಗಿಂತ ಹೆಚ್ಚಾಗಿ ಆತನಿಗೆ ತಿಳಿದಿದೆ. ನಿಮಗೆ ಏನು ಅಗತ್ಯ ಇದೆ ಅಂತ ನೀವು ಆಲೋಚಿಸೋದಕ್ಕಿಂತಲೂ ಹೆಚ್ಚಾಗಿ ಅವನಿಗೆ ಗೊತ್ತಿದೆ ನಿಮಗೆ ಏನು ಬೆಸ್ಟ್ ಬೇಕಂತ. ರೈಟ್? ನಿಮ್ಮ ಮಕ್ಕಳಿಗೆ, ನೀವು ಮಕ್ಕಳನ್ನು ಬೆಳೆಸ್ತೀರಿ, ಮಕ್ಕಳಿಗೆ ಏನು ಅಗತ್ಯ ಇದೆ ಅಂತ ಮಗುವಿಗೆ ಗೊತ್ತಿರುವುದಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿದೆ. ಮಗು ಏನು ತಿನ್ನಬೇಕು ಅಂತ ಮಗುವಿಗೆ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಮಗು ಹೇಗೆ ಬೆಳೆಯಬೇಕಂತ ಅದರ ವಿಷಯದಲ್ಲಿ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಮಗುವಿಗೆ ನೀವು ಸ್ಕೂಲಿಗೆ ಹಾಕುವಾಗ ಅದು ಅನಿಸ್ತದೆ ನನಗೆ ಯಾಕೆ ಸ್ಕೂಲಿಗೆ ಹೋಗಬೇಕು. ರೈಟ್? ಅದಕ್ಕೆ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಯಾಕೆ ಸ್ಕೂಲಿಗೆ ಹೋಗ್ಬೋದು ಬೇಕಂತ. ನೀವು ಸಣ್ಣ ಮಕ್ಕಳನ್ನು LKG UKG ಮಕ್ಕಳು ಸ್ಕೂಲಿಗೆ ಹೋಗು ಅಂತ ಹೇಳಿದ್ರೆ ಹೋಗ್ತಾರ? ಹೋಗೋದಿಲ್ಲ ಅವರು. ಕೆಲವು ಮಕ್ಕಳು ಅಭ್ಯಾಸ ಹೋದ್ರೆ ಹೋಗ್ತಾರೆ ಆಡಲಿಕ್ಕೆ ಅಂತ. ಅವರು ತಂದೆ ತಾಯಿಗಳೊಟ್ಟಿಗೆ ಬೆಳೀತಾರೆ, ಮೊಲೆ ಕೂಸಾಗಿರ್ತಾರೆ, ಬಿಡ್ತಾರೆ. ಹಾಗೆ ಇಮಿಡಿಯೇಟ್ಲಿ ಒಮ್ಮೆಲೆ ತಂದೆ ತಾಯಿಗಳನ್ನ ಬಿಟ್ಟು ಸ್ಕೂಲಿಗೆ ಹೋಗು ಅಂತ ಹೇಳಿದರೆ ಅದು ಹೋಗ್ತದ? ಅದು ಅನಿಸ್ತದೆ ಯಾಕೆ ನಮಗೆ ಟಾರ್ಚರ್ ಕೊಡ್ತಾರೆ ಇವರು. ಇಷ್ಟು ದಿನ ಹಾಯಾಗಿ ಮಮ್ಮಿಯ ಮಡಿಲಲ್ಲಿದ್ದೆ, ನಾನು ಡ್ಯಾಡಿಯೊಟ್ಟಿಗೆ ತಿರುಗುತ್ತಾ ಇದ್ದೆ, ಈಗ ಒಮ್ಮೆಲೆ ನಾನು ಸ್ಕೂಲಿಗೆ ಹೋಗು ಅಂತ ಹೇಳಿದ್ದೀನಿ. ಎಂತ ಇದೆ ನ್ಯಾಯನ? ಅದಕ್ಕೆ ಹಿಂಸೆ ಕೊಟ್ಟಾಗೆ ಆಗ್ತದೆ, ಟಾರ್ಚರ್ ಕೊಟ್ಟಾಗೆ ಆಗ್ತದೆ. ಇವನ್ ಆ ಮಗು ಫುಡ್ ತಿನ್ನದಿದ್ದರೂ, ಆ ಮಗು ಹೊಟ್ಟೆಗೆ ತಿನ್ನದಿದ್ದರೂ ಅದಕ್ಕೆ ಚಿಂತೆ ಇಲ್ಲದಿದ್ದರೂ ಚಿಂತೆ ಜಾಸ್ತಿ ತಂದೆ ತಾಯಿಗಳಿಗೆ. ಅಯ್ಯೋ ಮಗು ಹೊಟ್ಟೆಗೆ ತಿನ್ನುವುದಿಲ್ಲ ಅಂತ. ಅದು ಹಾಯಾಗಿರ್ತದೆ. ಅದಕ್ಕೆ ನಿನ್ನ ಹತ್ರ ಹಣ ಇದೆಯಾ ಇಲ್ವೋ ಅದಕ್ಕೆ ಗೊತ್ತಿಲ್ಲ, ನಿನ್ನ ಹತ್ರ ಸಾಲ ಇದೆಯಾ ಅದಕ್ಕೆ ಗೊತ್ತಿಲ್ಲ. ಅದು ಫ್ರೀ ಆಗಿರ್ತದೆ. ನೀವು ಫೋನಲ್ಲಿ ಎಳ್ಳೆ ಕೊರಪೆ ಅಂದಾಗ ಅದು ಮನೆಯಲ್ಲಿ ಅದು ಅದರ ಲೋಕದಲ್ಲೇ ಇರ್ತದೆ. ರೈಟ್? ನೀವು ಟೆನ್ಷನಲ್ಲಿದ್ದೀರಾ ಏನಿದ್ದರೆ ಅದಕ್ಕೆ ಗೊತ್ತಿಲ್ಲ, ಅದು ಫ್ರೀ ಆಗಿರುತ್ತದೆ ಮಗು. ಹಲೋ, ಇದ್ದೀರಾ ಇಲ್ಲಿ ಬೈಬಲ್ ಹೇಳ್ತದೆ, ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆನೇ ಪರಲೋಕದ ತಂದೆಗೆ ನಿಮಗೆ ಏನೆಲ್ಲ ಅಗತ್ಯ ಇದೆ, ಏನೇನು ಬೇಕು ಎಲ್ಲ ಆತನಿಗೆ ತಿಳಿದಿದೆ. ಒಂದು ತಿಳಿದಿದೆ, ಎರಡನೇದ್ದು ನೀವು ಬೆಸ್ಟ್ ಊಟ ಮಾಡಬೇಕು, ಬೆಸ್ಟ್ ಕುಡಿಬೇಕು, ಬೆಸ್ಟ್ ಹೊದ್ದುಕೊಳ್ಬೇಕು ಅಂತ ಅವನು ಬಯಸ್ತಾನೆ. ಏದೇನು ತೋಟದಲ್ಲಿ ಆದಾಮನು ಪಾಪ ಮಾಡಿದಾಗ ದೇವರು ಅವನು ಹಾಕಿದ್ದು ಪತ್ತ, ಯಾವುದು? ಅಂಜೂರದ್ದು ಪತ್ತ. ಬಟ್ ದೇವರು ಅವನಿಗೆ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ, ಯಾವುದು? ಚರ್ಮದ್ದು, ಲೆದರ್. ಇವತ್ತು ಅನೇಕರ ಲೆದರ್ ಬ್ಯಾಗ್ ಇರ್ತದೆ, ಲೆದರ್ ಶೂ ಇರ್ತದೆ, ಮತ್ತು ಲೆದರ್ ವಾಚ್ ಪಟ್ಟೆ ಇರ್ತದೆ, ಮತ್ತೆಂತ ಇರ್ತದೆ, ಲೆದರ್ ಬೆಲ್ಟ್ ಇರ್ತದೆ. ಇದು ಲೆದರ್ ಅಂತ ಹೇಳ್ತಾರೆ. ಬಟ್ ಫಸ್ಟ್ ಲೆದರ್ ಹಾಕಿದ್ದೇ ದೇವರು ಆದಾಮನಿಗೆ, ಬ್ರ್ಯಾಂಡೆಡ್. ಆದಾಮ ಕೇಳಲಿಲ್ಲ. ಅದಕ್ಕೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಇವುಗಳಿಗೆಲ್ಲ ತವಕ ಪಡೋದು, ಇವುಗಳಿಗೆಲ್ಲ ಪ್ರಾರ್ಥನೆ ಮಾಡೋದು ಯೇಸು ಸ್ವಾಮಿ ಹೇಳಿದ ಅಜ್ಞಾನಿಗಳು. ಇದೆಯಾ ಬೈಬಲಲ್ಲಿ? ಇಲ್ಲಿ ಸಹ ಪುನಃ ಹೇಳ್ತದೆ ಅಜ್ಞಾನಿಗಳು ಅಂತ.
ಒಂದು ಕಡೆಯಲ್ಲಿ ಅಜ್ಞಾನಿಗಳಾಗಿ ಪ್ರಾರ್ಥನೆ ಮಾಡಬೇಡ್ರಿ, ಯೇಸು ಹೇಳಿದ ಅವರಾಗಿ ಆಗಬೇಡ್ರಿ. ಮತ್ತು ಇದಕ್ಕೆ ಈ 3 ಸಂಗತಿಗಳಿಗೆ ಪ್ರಾರ್ಥನೆ ಮಾಡುವವರು ಅಜ್ಞಾನಿಗಳು. ಓದಿ 6ನೇ ಅಧ್ಯಾಯ 30 ಓದಿ. ಆರಾಧಿಸುವೆ ಪೂರ್ಣ. ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸ್ತಾರೆ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ನೆಕ್ಸ್ಟ್ ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡ್ರಿ. 3 ಸಂಗತಿಗಳು, ರೈಟ್? ಏನು ಊಟ ಮಾಡಬೇಕು? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೆನ್ಷನ್ ಹೆಂಗಸರಿಗೆ ಪಾಪ. ಇಡ್ಲಿ ಮಾಡೋದ, ದೋಸೆ ಮಾಡೋದ, ಉಪ್ಪಿಟ್ಟು ಮಾಡೋದ, ಏನು ಮಾಡೋದು, ಆಮ್ಲೆಟ್ ಮಾಡೋದ, ಮಾಡಿದ್ರು ಉಂಟಾ? ಕಷ್ಟಪಟ್ಟು ಮಾಡೋದು ಪಾಪ. ಅವರು ಗಂಡ ಹೇಳ್ತಾರೆ ಉಪ್ಪು ಕಮ್ಮಿ ಇದೆ, ಅದು ಕಮ್ಮಿ ಇದೆ, ಮಕ್ಕಳು ಹೇಳ್ತಾರೆ ಅದು ಎಂತ ಮಾಡಿದ್ದೆ ಮಾಡೋದು. ನಿಮ್ಮ ಮಕ್ಕಳಲ್ಲ, ಇಲ್ಲಿಯವರಲ್ಲ, ಅಲ್ಲಿಯವರು. ಓಕೆ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡ್ರಿ. ನೆಕ್ಸ್ಟ್, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಫಾರ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ದ ಜಂಟೈಲ್ ಸೀಕ್. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ಇವುಗಳಿಗೆಲ್ಲ ಅಜ್ಞಾನಿಗಳು ಪ್ರಾರ್ಥನೆ ಮಾಡುವುದು. ಏನು ಹೇಳ್ತಾರೆ? ತವಕ ಪಡುವುದಂದರೆ ಪ್ರಾರ್ಥನೆ ಮಾಡುವುದು. ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು ನಿತ್ಯ ಜೀವನ ಹೊಂದುವುದಕ್ಕೋಸ್ಕರ. ಇಟ್ಸ್ ಇಟರ್ನಲ್ ಲೈಫ್. ಓಕೆ, ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಅದು ಪ್ರಾರ್ಥನೆ ಮಾಡುವ ಮುಂಚೆನೆ ತಿಳಿದಿದೆ ಅವನಿಗೆ. ಇದೆಲ್ಲ ನಿಮಗೆ ಬೇಕಂತ ಅವನಿಗೆ ತಿಳಿದಿದೆ. ಕೆಲವರು ಇಷ್ಟು ಓದ್ತಾರೆ, ಇನ್ಯಾಕೆ ಪ್ರಾರ್ಥನೆ, ಪೂರ ಗೊತ್ತುಂಡತ್ತ ಅಂತ, ಎಲ್ಲ ಗೊತ್ತಿದೆ ಅಲ್ಲ ಅಂತ. ನಾವಿವತ್ತು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ತಂದೆಯನ್ನು ತಿಳಿಯುವುದಕ್ಕೋಸ್ಕರ. ಚೇಂಜ್ ಯುವರ್ ಪ್ರೇಯರ್ ಲ್ಯಾಂಗ್ವೇಜ್. ದೇವರ ಪ್ರಸನ್ನತೆಯಲ್ಲಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ನಿಮ್ಮ ತಂದೆಯನ್ನು ತಿಳಿಯುವುದಕ್ಕೋಸ್ಕರ. ನಿಮ್ಮ ತಂದೆ ಎಂಥವನು, ಅವನು ಎಷ್ಟು ದೊಡ್ಡವನು, ಆತನ ಕ್ಯಾರೆಕ್ಟರ್ ಏನು, ಆತನ ಸಾಮರ್ಥ್ಯ ಏನು, ಆತನ ಕರೆ ಏನು, ಆತನ ಪ್ರಭಾವ ಏನು, ಆತನಿಗೆ ನಾವೆಂಥ ಬಾಧ್ಯಸ್ಥರು, ಎಂತಹ ಮಕ್ಕಳು. ಒಮ್ಮೆ ರಿಲೇಷನ್ಶಿಪ್ ಗೊತ್ತಾಯ್ತಂತ ಹೇಳಿದರೆ ಅವನ ಪ್ರೇಯರ್ ಸ್ಟೈಲ್ ಚೇಂಜ್ ಆಗಿಬಿಡ್ತದೆ. ನಾನು ಮೊದಲು ಕೂಡ ಹೇಳಿದೆ, ಒಬ್ಬ ಫಾರಿನ್ನವರು ಬಂದ, ಬಾಂಬೆಗೆ. 2 ಭಿಕ್ಷುಕ ಹುಡುಗರನ್ನು ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುವುದನ್ನು ನೋಡಿದ. ಅವನು ಲೀಗಲ್ ಡಾಕ್ಯುಮೆಂಟ್ ಮಾಡಿ ಆ 2 ಭಿಕ್ಷುಕ ಮಕ್ಕಳನ್ನು ಅಡಾಪ್ಟ್ ಮಾಡಿದ. ಲೀಗಲ್ ತನ್ನ ಮಕ್ಕಳನ್ನಾಗಿ ದತ್ತು ತೆಗೆದುಕೊಂಡ. ಮಕ್ಕಳು ಮನೆಗೆ ಕರ್ಕೊಂಡು ಹೋದ. ದೊಡ್ಡ ಮನೆ, 10-15 ಬೆಡ್ರೂಮ್ಗಳು, ಡೈನಿಂಗ್ ಏರಿಯಾ, ಕಿಚನ್, ಸರ್ವೆಂಟ್ಗಳು ಎಲ್ಲ ಇದ್ದಾರೆ. ಬೆಳಿಗ್ಗೆ ಆ ಯಜಮಾನ, ಆ ದನಿ ಹೇಳುವಾಗ 2 ಮಕ್ಕಳು ಸೈಡಲ್ಲಿ ತಟ್ಟೆ ಇಟ್ಕೊಂಡು, ಯಾಕೆ ಅವರು ದತ್ತು ತೆಗೆದುಕೊಂಡ್ರು ಅವರ ಭಿಕ್ಷುಕಲ ಮೈಂಡ್ ಸೆಟ್ ಇದೆ ನೋಡಿ, ಇನ್ಬಿಲ್ಡ್ ಆದದ್ದು, ಅದು ಹೋಗಲೇ ಇಲ್ಲ. ಇದು ಎಷ್ಟೋ ಮಂದಿಯನ್ನು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡಿ ಅವರಿಗೆ ಈ ಭಿಕ್ಷುಕನ ಇನ್ಬಿಲ್ಡ್ ಮೈಂಡ್ ಸೆಟ್ನಿಂದ ಹೊರಗೆ ಬರಲಿಕ್ಕೆ ಬೇಡ. ಈಗ ಅವರು ಏನು ಮಾಡಬೇಕಂದ್ರೆ, ತನ್ನ ಯಜಮಾನ ಯಾರು, ಅವನು ಇವರ ತಂದೆ, ಇವರ ಮಕ್ಕಳು, ಅವನದು ಏನಿದೆ ಎಲ್ಲವೂ ಇವರದ್ದು.
ಇವರಿಗೆ ಆಲ್ರೆಡಿ ಟೇಬಲ್ ಪ್ರಿಪೇರ್ ಆಗಿದೆ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗಿದೆ, ಎಲ್ಲವೂ ಇದೆ. ಇವರು ಹೋಗುವುದು ಧೈರ್ಯವಾಗಿ ಕೂತ್ಕೊಳ್ಳುವುದು, ಸ್ನಾನ ಮಾಡುವುದು, ಕ್ಲೀನ್ ಮಾಡುವುದು, ತಿನ್ನುವುದು. ಯಾಕೆ ಅವರು ಇನ್ನೂ ಭಿಕ್ಷುಕನ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ? ಯಾಕಂತ ಹೇಳಿದರೆ ಅವರು ಅವರ ತಂದೆಯನ್ನು ತಿಳಿಯದೇ ಇದ್ದ ಕಾರಣ. ಹಲೋ, ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಇವತ್ತು ಪ್ರಾರ್ಥನೆ ಅಂತ ಹೇಳಿದರೆ ನಮ್ಮ ತಂದೆಯನ್ನು ನಾವು ತಿಳಿಯುವಂಥದ್ದಾಗಿದೆ. ನೋವಿಂಗ್ ಅವರ್ ಫಾದರ್, ಅದು ತಿಳಿಯದೇ ಇರುವಂಥದ್ದೇ ಅಜ್ಞಾನ. ಅದಕ್ಕೆ ಸ್ವಾಮಿ ಹೇಳಿದೆ, ಇವುಗಳಿಗೆಲ್ಲ ತವಕ ಪಡುವುದು ಅಜ್ಞಾನಿಗಳು. ಅಜ್ಞಾನಿಗಳಾಗೆ ತಟ್ಟೆ ಹಿಡ್ಕೊಂಡು ಇರಬೇಡ್ರಿ. ಹಲೋ ದೇದೇ ಬಾಬಾ. ಬಟ್ ಅವರ ಬಗ್ಗೆ ಅವರಿಗೆ ಕಲೀಲಿಕ್ಕೆ ಬೇಡ. ಎವ್ರಿ ಟೈಮ್ ಅವ್ರ ಮೆಸೇಜನ್ನು ಕೇಳುವಾಗ ಅವರು ತಮ್ಮ ಡಿನಾಮಿನೇಷನ್ ಪ್ರಮೋಟ್ ಮಾಡ್ತಾರೆ, ಅಥವಾ ಅವ್ರು ಏನು ಕಲಿತಿದ್ದಾರೆ ಅದನ್ನು ಪ್ರಮೋಟ್ ಮಾಡ್ತಾರೆ. ಬಟ್ ನಾವು ನಮ್ಮ ತಂದೆಯನ್ನು ತಿಳಿಯವರಾಗಿದ್ದೇವೆ. ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ನಮ್ಮ ತಂದೆಯನ್ನು ನಾವು ಆತ್ಮದಲ್ಲಿ ತಿಳಿಯುವಂಥದ್ದು. ವಿ ಮಸ್ಟ್ ನೋ ಅವರ್ ಫಾದರ್ ಇನ್ ಅವರ್ ಸ್ಪಿರಿಟ್. ಹಿ ಇಸ್ ದ ಫಾದರ್ ಆಫ್ ಅವರ್ ಸ್ಪಿರಿಟ್. ಆತ ನಮ್ಮ ಆತ್ಮಗಳಿಗೆ ತಂದೆಯಾಗಿದ್ದಾನೆ. ಹಲೋ, ಅದಕ್ಕೋಸ್ಕರ ನಾವು ಫಾಸ್ಟಿಂಗ್ ಮಾಡೋದು. ಫಾಸ್ಟಿಂಗ್ ಮಾಡೋದಿದ್ದರೆ ಈ ಶರೀರ ನಮ್ಮ ತಂದೆಯನ್ನು ತಿಳಿಲಿಕ್ಕೆ ಅಷ್ಟು ಈಸಿಯಾಗಿ ಬಿಡುವುದಿಲ್ಲ. ಮಧ್ಯಾಹ್ನ ಗಟ್ಟಿ ಊಟ ಮಾಡಿ ಕೂತ್ಕೊಂಡ್ರೆ ಆಕಳಿಗೆ ಬರ್ತದೆ, ತೇಗು ಬರ್ತದೆ, ಬರ್ತದೆ. ಮತ್ತು ಎಲ್ಲಿ ತಂದೆಯನ್ನು ತಿಳಿಲಿಕ್ಕೆ ಆಗ್ತದೆ? ತಂದೆಯನ್ನು ತಿಳಿಬೇಕಾದರೆ ಇದನ್ನು ಡೌನ್ ಮಾಡಬೇಕು. ತಂದೆಯನ್ನು ಒಂದು ವೇಳೆ ತಿಳಿದರೆ ಎಲ್ಲಿ ಹೋದರೂ ನೀವು ಸಫಲ ಆಗುತ್ತೀರಿ. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಓಕೆ, ಇಲ್ಲಿ ಕೇಳ್ರಿ, ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ದೇವರು ನಿಮ್ಮನ್ನು ಅಂಧಕಾರದ ಸಿಸ್ಟಮ್ನಿಂದ, ಗುಲಾಮತನದ ಜೀವಿತದಿಂದ, ದೇವರು ಭಿಕ್ಷುಕನ ಮೆಂಟಾಲಿಟಿಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಿಮ್ಮನ್ನು ಸೇರಿಸಿದ್ದಾನೆ. ನೀವು ಆ ಕುಮಾರನಲ್ಲಿ ಇದ್ದೀರಿ, ಮಗನ ಅನ್ಯೋನ್ಯತೆಗೆ ನೀವು ಸೇರಿದ್ದೀರಿ. ಯು ಮಸ್ಟ್ ನೋ ಯುವರ್ ಫಾದರ್. ಉಪವಾಸ ಮಾಡುವುದರಿಂದ ಶಾರೀರಿಕ ಬೆನಿಫಿಟ್ ಇದೆ, ಆತ್ಮಿಕ ಬೆನಿಫಿಟ್ ಅದಕ್ಕಿಂತ ಹೆಚ್ಚಿದೆ. ಅಕಾರ್ಡಿಂಗ್ ಟು ಸೈನ್ಸ್, ಒಬ್ಬ ವ್ಯಕ್ತಿ 10 ಗಂಟೆ ಕಂಟಿನ್ಯೂ ಆಗಿ ಅವನು ಏನು ಹೊಟ್ಟೆಗೆ ತಿನ್ನದೆ 10 ಗಂಟೆ ಕೇವಲ ನೀರು ಮಾತ್ರ ಕುಡಿದರೆ ಆಫ್ಟರ್ 10 hours ಅವನ ದೇಹದಲ್ಲಿದ್ದ ಬೊಜ್ಜು ಕರಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಸಹ ಒಂದು ಬೆನಿಫಿಟ್. ಏನಾಗ್ತದೆ, ಅವನ ದೇಹದ ಬೊಜ್ಜು, ಕೊಲೆಸ್ಟ್ರಾಲ್ ಎಲ್ಲ ಕರಗಲಿಕ್ಕೆ ಪ್ರಾರಂಭ ಆಗ್ತದೆ. ಟೆನ್ ಅವರ್ಸ್. ಅದರ ನಂತರ ಇನ್ನೊಂದು 2 ಗಂಟೆ 3 ಗಂಟೆ ಮಾಡಿದ್ರೆ ಇನ್ನೂ ಬೆನಿಫಿಟ್ಗಳಿವೆ ಬೇರೆ ಬೇರೆ. ನಿಮ್ಮ ಬಾಡಿ ನಾರ್ಮಲ್ ಫಂಕ್ಷನ್ ಆಗ್ತದೆ, ನಿಮ್ಮ ಬ್ರೈನ್ ಶಾರ್ಪ್ ಆಗ್ತದೆ, ನಿಮ್ಮ ಬ್ರೈನ್ ಅಲರ್ಟ್ ಆಗ್ತದೆ, ಸ್ಲಂಬರ್ ಬಿಟ್ಟು ಹೋಗ್ತದೆ. ಇದು ಲೋಕ ಹೇಳ್ತದೆ. ಬಟ್ ನಿಮಗೆ ಎಷ್ಟು ಬೆನಿಫಿಟ್ ಇದೆ? ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್. ಯು ಕ್ಯಾನ್ ಹ್ಯಾಂಡಲ್ ಯುವರ್ ಬಾಡಿ ಲೈಕ್ ಎ ಗಾಡಿ, ರೈಟ್? ನೀವು ಗಾಡಿ ಹ್ಯಾಂಡಲ್ ಮಾಡಿದಾಗ ನಿಮ್ಮ ಬಾಡಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಯಾಕೆ? ಯು ಆರ್ ಎ ಸ್ಪಿರಿಟ್. ನೀವು ಆತ್ಮ ಸ್ವರೂಪಿಗಳಾಗಿದ್ದೀರಿ. ನಿಮಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡುತ್ತೀರಿ. ಎಷ್ಟು ನೀವು ವಾಕ್ಯವನ್ನು, ತಂದೆಯನ್ನು ತಿಳಿತೀರಿ, ವಾಕ್ಯವನ್ನು ಒಳಗೆ ಹಾಕ್ತೀರಿ, ಅಷ್ಟು ನಿಮ್ಮ ಆತ್ಮಿಕ ಮನುಷ್ಯನು ದೇವರಿಗೆ ಸಂವೇದನಶೀಲ ಆಗ್ತಾನೆ. ನಮ್ಮ ಆತ್ಮ ಮತ್ತು ಪ್ರಾಣ ಅದು ಡಿವೈಡ್ ಆಗಬೇಕು. ಇಲ್ಲಾದರೆ ಮಿಕ್ಸ್ ಸ್ವರ ನಿಮಗೆ ಕೇಳ್ತದೆ. ನಿಮ್ಮ ಪ್ರಾಣದಲ್ಲಿ 3 ಭಾಗ ಇರ್ತದೆ. ಯಾವುದು ಅಂತ ಹೇಳಿದರೆ, ಒಂದು ಮೈಂಡ್, ಒಂದು ಇಮೋಷನ್, ಒಂದು
ವಿಲ್. ಮೈಂಡ್ ನಮ್ಮದು ಕಿರಿಕಿರಿ ಮಾಡ್ತಾ ಇರ್ತದೆ ಯಾವಾಗಲೂ. ಏನು ಕೇಳಿದ್ದೀರಿ, ಏನು ನೋಡಿದ್ದೀರಿ, ಏನು ವ್ಯವಹಾರ ಮಾಡಿದ್ದೀರಿ, ಯಾರ ಹತ್ರ ಮಾತಾಡಿದ್ದೀರಿ, ಏನು ಮಾತುಕತೆ ಆಗಿದೆ, ಏನು ಹೇಳಿದ್ದೀರಿ, ಅದು ತುರ್ರು ತಿರುಗುತ್ತಾ ಇರ್ತದೆ. ಈ ಕುರ್ರು ತಿರುಗುವಾಗ ಈ ಆತ್ಮದ ಸ್ವರವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ದೇವರ ಫಾಸ್ಟಿಂಗ್ ಕೂತ್ಕೊಂಡು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಧ್ಯಾನ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇದರ ಸೌಂಡ್ ಸ್ಟಾಪ್ ಆಗ್ತದೆ, ಒಳಗಿನ ಒಂದು ಸೌಂಡ್ ಓಪನ್ ಆಗ್ತದೆ. ಆ ಒಳಗಿನ ಸೌಂಡ್ ಓಪನ್ ಆಯ್ತು ಅಂತ ಹೇಳಿದ್ರೆ, ಲವ್, ಜಾಯ್, ಪೀಸ್, ಪೇಷನ್ಸ್ ನಿಮ್ಮ ಒಳಗಿಂದ ಸ್ಟರ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥವೇ ಆಗುವುದಿಲ್ಲ. ನೀವು ಮೂಡಲ್ಲಿ ನಡೆಯುವಾಗ ನಾನು ಆತ್ಮದಲ್ಲಿ ನಡೀತೇನೆ ಅಂತ ಹೇಳ್ತೀರಿ. ರೈಟ್? ನಿಮ್ಗೆ ಮೂಡಿರುವುದಿಲ್ಲ. ದಟ್ಸ್ ಮೀನ್ ಯುವರ್ ಇಮೋಷನ್ಸ್. ನಿಮ್ಗೇನು ಫೀಲ್ ಆಗ್ತದೆ ಅದರ ಪ್ರಕಾರ ನೀವು ನಡೀತೀರಿ. ಓಕೆ, ನಿಮ್ಮ ಆತ್ಮದ ವಾಯ್ಸ್ ಯಾವುದು, ನಿಮ್ಮ ಮೈಂಡಿನ ವಾಯ್ಸ್ ಯಾವುದು ನಿಮಗೆ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಅನೇಕರು ಆತ್ಮ ಮತ್ತು ಪ್ರಾಣ ಒಂದೇ ಅಂತ ಹೇಳುವವರಿದ್ದಾರೆ. ಯಾರಿಗೆ? ಅವರಿಗೆ ಡಿವೈಡ್ ಗೊತ್ತಿಲ್ಲ. ಅದೆಲ್ಲಂತ ಆತ್ಮ ಪ್ರಾಣ ಒಂದೇ, ಅದು ಏಕೆಯೇ ಧ್ವನಿ. ಬೈಬಲ್ ಹಾಗೆ ಹೇಳುವುದಿಲ್ಲ ಆತ್ಮ ಪ್ರಾಣ ಒಂದೇ ಅಂತ. ಆತ್ಮ ಆತ್ಮವೇ, ಪ್ರಾಣ ಪ್ರಾಣವೇ, ಶರೀರ ಶರೀರವೇ. ಆತ್ಮ ಆತ್ಮವೇ, ಪ್ರಾಣ ಪ್ರಾಣವೇ, ಶರೀರ ಶರೀರವೇ ಎಂದು ತೋರಿಸಿಕೊಡುವಂಥದ್ದು ದೇವರ ವಾಕ್ಯ. ಅದಕ್ಕೆ ದೇವರ ವಾಕ್ಯವು ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಆತ್ಮ ಪ್ರಾಣ ಶರೀರಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ಡಿವೈಡ್. ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ಡಿವೈಡ್ ಮಾಡುತ್ತದೆ. ಆತ್ಮವನ್ನು ಪ್ರಾಣವನ್ನು ಡಿವೈಡ್ ಮಾಡುತ್ತೆ. ಓದಿದ್ದೀರಾ ನೀವು? ಓದಿ 4ನೇ ಅಧ್ಯಾಯ ಹಿಬ್ರೂಸ್ 4 ಚಾಪ್ಟರ್ 13 ವರ್ಸ್. ಇಬ್ರಿಯರಿಗೆ ಬರೆದ 4ನೇ ಅಧ್ಯಾಯ 12ನೇ ವಚನ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ಇದ್ದೇನೆ ಸ್ವಾಮಿ, ಇದ್ದೇನೆ ಸ್ವಾಮಿ ನಾನು. ಯಾಕಂದರೆ ದೇವರ ವಾಕ್ಯವು ಸಜೀವವಾದುದು. ಹೇಳ್ರಿ, ದೇವರ ವಾಕ್ಯವು, ಫಾರ್ ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್. ಹೇಳ್ರಿ, ಲಿವಿಂಗ್. ಹೇಳ್ರಿ, ಜೀವಿಸ್ತಾ ಇದೆ. ದೇವರ ವಾಕ್ಯಕ್ಕೆ ಜೀವ ಇದೆ. ನಿಮಗೆ ಜೀವ ಇದೆ, ನೀವು ಮಾತಾಡ್ತೀರಿ. ರೈಟ್? ನಿಮಗೆ ಜೀವ ಇದೆ, ಮಾತಾಡ್ತೀರಿ. ಡೆಡ್ ಸಂಗತಿಗಳು ಮಾತಾಡ್ತದ? ಹಲೋ, ಹೇಳ್ರಿ, ಜೀವ ಇದೆ. ಆ ಬೆಕ್ಕಿಗೆ ಜೀವ ಇದೆ, ಆ ಕಲ್ಲಿಗೆ ಜೀವ ಇಲ್ಲ. ನೆಕ್ಸ್ಟ್ ಹೇಳ್ತದೆ, ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದುದು. ನೆಕ್ಸ್ಟ್ ಅದು ಕಾರ್ಯ ಮಾಡುತ್ತದೆ. ಜೀವ ಇದ್ದ ಸಂಗತಿ ಏನು ಮಾಡುತ್ತದೆ? ಕಾರ್ಯ ಮಾಡುತ್ತದೆ, ಆಕ್ಟ್ ಮಾಡುತ್ತದೆ, ಆಕ್ಷನ್ ಮಾಡುತ್ತದೆ. ಇಟ್ ವಿಲ್ ವರ್ಕ್ ಇಸ್ ಓನ್ ನೇಚರ್, ಓನ್ ಕೈಂಡ್. ಅದು ಅದರ ಸ್ವಭಾವಕ್ಕೆ ತಕ್ಕ ಹಾಗೆ ಅದು ಕೆಲಸ ಮಾಡುತ್ತದೆ. ಈಗ ಬೆಕ್ಕು, ಅದಕ್ಕೆ ಜೀವ ಇದೆ, ಅದು ಮ್ಯಾವ್ ಹೇಳ್ತದೆ, ಬೌ ಹೇಳುವುದಿಲ್ಲ. ಅದರ ಸ್ವಭಾವ ಅಲ್ಲ ಅದು ಬೌ ಹೇಳುವಂಥದ್ದು. ರೈಟ್? ನಾಯಿ ಅದರ ಸ್ವಭಾವವನ್ನು ಅದು ತೋರಿಸ್ತದೆ, ಬಬೌ ಹೇಳ್ತದೆ. ರೈಟ್? ಅದು ಕ್ರಿಯೆ ಮಾಡ್ತದೆ, ಯಾಕೆ ಅದಕ್ಕೆ ಜೀವ ಇದೆ. ಅದೇ ರೀತಿ ದೇವರ ವಾಕ್ಯಕ್ಕೆ ಜೀವ ಇದೆ. ದೇವರ ವಾಕ್ಯ ಕೇವಲ ಶಬ್ದ ಅಲ್ಲ. ದೇವರ ವಾಕ್ಯ ಕೇವಲ ಸೌಂಡ್ ಅಲ್ಲ. ಅದು ಕೇವಲ ಬರೀ ಮಾತಲ್ಲ. ಅದು ಕೇವಲ ಸ್ಕ್ರಿಪ್ಚರ್ ಅಲ್ಲ. ಇಟ್ಸ್ ಎ ಲಿವಿಂಗ್. ಅದು ವರ್ಕ್ ಮಾಡ್ತದೆ, ಅದು ಕೆಲಸ ಮಾಡುತ್ತದೆ. ಅದಕ್ಕೆ ಬೈಬಲ್ ದೇವರ ವಾಕ್ಯವು ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು. ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶಿಸಿದಾಗ ನಿಮ್ಮ ಒಳಗೆ ಜೀವ ಬರುತ್ತದೆ. ಯು ವಿಲ್ ರಿಸೀವ್ ಲೈಫ್.
ಹಲೋ, ನೀವು ಲೈಫನ್ನು ಹೊಂದುತ್ತೀರಿ. ಆ ವಾಕ್ಯ ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು ಡಿವೈಡ್ ಮಾಡಿಬಿಡ್ತದೆ. ನಿಮ್ಮ ಆತ್ಮಕ್ಕೆ ಸಾಮರ್ಥ್ಯ ಕೊಡ್ತದೆ, ಪ್ರಾಣವನ್ನು ರಿವೈವ್ ಮಾಡುತ್ತದೆ, ಶರೀರಕ್ಕೆ ಆರೋಗ್ಯವನ್ನು ಕೊಡ್ತದೆ. 3 ಏರಿಯಾದಲ್ಲಿ ಕೂಡ ದೇವರ ವಾಕ್ಯ ಕೆಲಸ ಮಾಡುತ್ತದೆ. 3 ಏರಿಯಾ ಇಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದ್ದು, ಕಾರ್ಯಸಾಧಕವಾದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದುದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ, ವಿಭಾಗಿಸುವಂಥದ್ದು, ಡಿವೈಡ್. ಸಿ ಇಂಗ್ಲಿಷ್ ಹೇಳ್ತದೆ, even the division of soul and spirit and of joints and marrow. Joints and marrow. ನಿಮ್ಮ ಎಲುಬುಗಳಲ್ಲಿ ಮ್ಯಾರೋ, ಬೋನ್ ಮ್ಯಾರೋ ಇದೆ. ನಿಮ್ಮ ಎಲುಬುಗಳನ್ನು ಕ್ಲೀನ್ ಮಾಡುತ್ತದೆ. ನಿಮ್ಮ ಎಲುಬುಗಳು, ಅದಕ್ಕೆ ಇನ್ನೊಂದು ಕಡೆ ಬೈಬಲ್ ಹೇಳ್ತದೆ, ದೇವರ ವಾಕ್ಯವು ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಅಂತ. ಮ್ಯಾರೋ. ಅದಕ್ಕೋಸ್ಕರ ತಂದೆಯನ್ನು ತಿಳಿದವರಾಗಿರಿ. ನೀವು ತಂದೆಯನ್ನು ತಿಳಿಯುವಂಥದ್ದು ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ಸಿ, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ. ನಿಮ್ಮ ಹೃದಯದಲ್ಲಿ ಏನಾಗ್ತಾ ಇದೆ, ನಿಮ್ಮ ಒಳಗೆ ಏನಾಗ್ತಾ ಇದೆ, ವಿವೇಚಿಸ್ತದೆ. ನೆಕ್ಸ್ಟ್ ಹೇಳ್ತದೆ 13ನೇ ವಚನ, 13, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ. ಸಿ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಹೊಂದಿಲ್ಲ. ಅಂದರೆ ವಾಕ್ಯಕ್ಕೆ ಮರೆಯಾದುದು ಯಾವುದೂ ಇಲ್ಲ. ಕೆಲವೊಮ್ಮೆ ದೇವಸೇವಕನು ವರ್ಡ್ ಮಾತಾಡುವಾಗ, ಫೇತಲ್ಲಿ ಮಾತಾಡುವಾಗ, ರೆವಲೇಷನ್ ಮಾತಾಡುವಾಗ ನಿಮಗೆ ನೀವು ಕಾಣ್ತೀರಿ. ನಿಮ್ಮನ್ನು ನೀವು ನೋಡುತ್ತೀರಿ. ನಿಮ್ಮ ಕಂಡೀಷನ್ ರಿವೀಲ್ ಆಗುತ್ತದೆ. ಕನ್ನಡಿಯಲ್ಲಿ ನಿಮಗೆ ಯಾರು ಕಾಣ್ತಾರೆ? ನಿಮಗೆ ನೀವು ಕಾಣ್ತಾರೆ, ನೀವು ಕಾಣ್ತೀರಿ. ವಾಕ್ಯ ಪ್ರೀಚ್ ಮಾಡುವಾಗ ನಿಮ್ಮನ್ನು ನೀವು ನೋಡ್ತೀರಿ. ಎಲ್ಲಿ ಸರಿಪಡಿಸ್ಕೊಳ್ಬೇಕು ಅಲ್ಲಿ ಸರಿಪಡಿಸ್ತೀರಿ. ನೀವು ಕನ್ನಡಿಯಲ್ಲಿ ನೋಡಿದಾಗ ಸುಮ್ಮನೆ ನೋಡ್ತೀರಾ? ಕನ್ನಡಿಯಲ್ಲಿ ನೋಡಿದಾಗ ಎಲ್ಲಿ ಸರಿಪಡಿಸಬೇಕು? ಕೂದಲು ಸರಿಪಡಿಸಬೇಕಾ, ಕಿವಿಯಲ್ಲಿ ಸರಿಪಡಿಸಬೇಕಾ, ಕಾಲರ್ ಸರಿಪಡಿಸಬೇಕಾ, ಅಥವಾ ಮುಖ ತೊಳೆಯಬೇಕಾ, ಮುಖದಲ್ಲಿ ಏನಾದರೂ ಎಕ್ಸ್ಟ್ರಾ ಗ್ರೋತ್ ಆಗಿದೆಯಾ? ಓಕೆ, ಎಲ್ಲ ನೋಡ್ತೀರಿ ನೀವು. ಅದೇ ರೀತಿ ದೇವರ ವಾಕ್ಯ ಕೂಡ ಕನ್ನಡಿ. ಅದು ಪ್ರೀಚ್ ಮಾಡುವಾಗ ಅದಕ್ಕೆ ಮರೆಯಾದದ್ದು ಯಾವುದೂ ಇಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪೋಸ್, ಎವ್ರಿಥಿಂಗ್ ಇಸ್ ನೆಕೆಡ್. ಹೃದಯದ ಆಲೋಚನೆಗಳು, ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ ಅದು ಕೂಡ ರಿವೀಲ್ ಆಗ್ತದೆ ವಾಕ್ಯ. ನಿಮ್ಮ ಮನೆಯಲ್ಲಿ ಏನು ಮಾತಾಡಿ ಬಂದಿದ್ದೀರಿ ಅದು ಕೂಡ ರಿವೀಲ್ ಆಗ್ತದೆ. ಈ ಮಾತನ್ನು ಸರಿಪಡಿಸು ಅಂತ. ಮೇ ಬಿ ಗಂಡ ಹೆಂಡತಿಗೆ ಏನು ಮಾತಾಡಿದ್ದಾನೆ, ಏನು ಆರ್ಗ್ಯುಮೆಂಟ್ ಆಗಿದೆ, ಅದನ್ನು ಸರಿಪಡಿಸಿ ಅಂತ. ರೈಟ್? ಅಂದರೆ ಯಾವ ಕಲರ್ ಸರಿಪಡಿಸಬೇಕು, ಕೂದಲು ಸರಿಪಡಿಸಬೇಕು, ಏನು ಸರಿಪಡಿಸಬೇಕು, ಓಕೆ, ನಿಮಗೆ ವಾಕ್ಯ ತೋರಿಸ್ತದೆ. ರೈಟ್? ನಿಮ್ಮ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ವಿಷಯ, ಪ್ರತಿಯೊಂದು ಹೃದಯದ ಆಲೋಚನೆ, ನಿಮ್ಮ ಪ್ರತಿಯೊಂದು ಉದ್ದೇಶ ಎಲ್ಲವೂ ಪವಿತ್ರಾತ್ಮನಿಗೆ, ದೇವರ ವಾಕ್ಯಕ್ಕೆ ಗೊತ್ತಿದೆ. ಅಂದರೆ ದೇವರಿಗೆ ಗೊತ್ತಿದೆ, ನಿಮಗೆ ಏನು ಬೇಕು ಗೊತ್ತಿದೆ. ರೈಟ್? ಒಂದು ವೇಳೆ ನಾವು ಏನಾದರೂ ಪಡಕೊಳ್ಳುವುದಕ್ಕಾಗಿ ಸಭೆಗೆ ಬರ್ತೇವೆ ಅಂತ ಹೇಳಿದ್ರೆ ಯು ಆರ್ ರಾಂಗ್. ರೈಟ್? ನಾವು ಸಭೆಗೆ ಆಗಿ ಸೇರುವಂಥದ್ದು ತಂದೆಯನ್ನು ತಿಳಿಯಲಿಕ್ಕೆ. 2 ಕಡೆಯಲ್ಲಿ ಹೇಳ್ತದೆ, ಇವುಗಳಿಗೆಲ್ಲ ತವಕ ಪಡುವುದು ಅಜ್ಞಾನಿಗಳು. ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು, ಅದಕ್ಕೆ ನೀವು ರಾಂಗ್ ಪ್ರೇಯರ್ ಮಾಡಿದ್ದರಿಂದ ನೀವು ಅನೇಕರು ಕೊರತೆಯಲ್ಲಿದ್ದೀರಿ. ದೇವರು ಏನು ನಿಮ್ಮದನ್ನು ನಿಮಗೆ ಕೊಟ್ಟಿದ್ದಾನೆ. ಸ್ಟಿಲ್ ಸೈಡಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿದರೆ ಯಾರು ಕೊಡ್ತಾರೆ? ನೀವು ಹೋಗಿ ತಿನ್ನು ಅಂತ ಹೇಳ್ತಾನೆ ದೇವರು, ಅಷ್ಟೇ.
ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಎಲ್ಲ ಟೇಬಲಲ್ಲಿ ಊಟ ಎಲ್ಲ ಇಟ್ಟಿದ್ದಾರೆ, ಮಧ್ಯಾಹ್ನದ ಓಕೆ ಗ್ರೇವಿ ಪ್ಲೇಟ್ ಇಟ್ಟಿದ್ದಾರೆ, ತೆಗೆದು ತಿನ್ನಿರಿ ಅಂತ. ನೀವು ಒಂದು ಸೈಡಲ್ಲಿ ಕೂತ್ಕೊಂಡು ಹೋಗುವುದು ತಿನ್ನುವುದು, ರೈಟ್? ನಾವು ಅದಕ್ಕೋಸ್ಕರ ಸೃಷ್ಟಿ ಮಾಡಲ್ಪಟ್ಟವರಲ್ಲ. ನಾವು ಡಿಫ್ರೆಂಟ್ ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಲ್ಪಟ್ಟವು. ಡಿಫ್ರೆಂಟ್ ವಿಷನ್ಗೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಮಿಲಿಟ್ರಿಗೆ ಹೋಗುವ ವ್ಯಕ್ತಿಗೆ, ಆರ್ಮಿಗೆ ಹೋದ ವ್ಯಕ್ತಿಗೆ ಅವನು ಊಟದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅವನಿಗೆ ಒಂದು ಮಿಷನ್ ಕೊಡಲ್ಪಟ್ಟಿದೆ, ವಿಷನ್ ಆ್ಯಂಡ್ ಮಿಷನ್. ಹೇಳ್ರಿ ವಿಷನ್ ಆ್ಯಂಡ್ ಮಿಷನ್, ಹೇಳ್ರಿ ವಿಷನ್ ಆ್ಯಂಡ್ ಮಿಷನ್. ಅವನು ವಿಷನ್ ಬಗ್ಗೆ ಆಲೋಚನೆ ಮಾಡ್ತಾನೆ, ಮುಂದೆ ಹೇಗೆ ಹೋಗುವುದು, ಹೇಗೆ ಮಿಷನ್ ಸಕ್ಸಸ್ ಪಡಿಸುವುದು. ಅವನಿಗೆ ಸ್ಯಾಲರಿ ಬಗ್ಗೆ ಅವನು ಚಿಂತೆ ಮಾಡೋದಿಲ್ಲ, ಶೂಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ, ಬಟ್ಟೆ ಬಗ್ಗೆ ಚಿಂತೆ ಮಾಡೋದಿಲ್ಲ, ತಿನ್ನುವ ಊಟದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅದೆಲ್ಲ ಅವರಿಗೆ ಕೊಡಲ್ಪಡ್ತದೆ ವೆನ್ ದೇ ಆರ್ ಇನ್ ಮಿಷನ್, ವಿಷನ್ ಆ್ಯಂಡ್ ಮಿಷನ್. ಬಟ್ ಸಭೆಗೆ ಬರುವಾಗ ನಾವು ವಿಷನಲ್ಲಿ ಬರಬೇಕು. ಇಲ್ಲಿ ವಿಷನ್ ಪ್ರೀಚ್ ಮಾಡಲ್ಪಡುತ್ತದೆ, ದರ್ಶನ ಪ್ರೀಚ್ ಮಾಡಲ್ಪಡುತ್ತದೆ. ಆ ದರ್ಶನವನ್ನು ಕೇವಲ ನೋಡಿ ಕೂತ್ಕೊಳ್ಳುವುದಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು, ರೈಟ್? ನೀವಿಲ್ಲಿ ಕೇಳಿ, ಅದು ಅದರ ಕೆಲಸ ಮಾಡ್ತದೆ. ಓಕೆ, ಹಲೋ, ಇದ್ದೀರಾ ಇಲ್ಲಿ? ಹೇಳಿ, ನಾವು ತಂದೆಯನ್ನು ತಿಳಿಯುವರಾಗಿದ್ದೇವೆ. ನೀವು ತಂದೆಯನ್ನು ತಿಳಿದರೆ ನಿಮಗೆ ಯಾವ ಕೊರತೆ ಇರುವುದಿಲ್ಲ. ಅದಕ್ಕೆ ನೆಕ್ಸ್ಟ್ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ, ನೆಕ್ಸ್ಟ್ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕಪಡ್ರಿ, ಇವುಗಳ ಸಮೇತ ಅವೆಲ್ಲವುಗಳು ನಿಮಗೆ ದೊರಕುತ್ತವೆ. ಓದಿರಿ ಆ ವಚನವನ್ನಲ್ಲಿ ಕಂಟಿನ್ಯೂ ಓದಿ. ಮ್ಯಾಥ್ಯೂ 6:32-33. ಹೀಗೆ ಸ್ಪಿರಿಚುವಲ್ ಮಕ್ಕಳನ್ನು ನೋಡಬೇಕಾಗ್ತದೆ. ಅದಕ್ಕೆ ಈಗ ಹಿಡಿದರೆ ಏನು ಮಾಡ್ತಾರೆ, ನನಗೆ ಯಾಕೆ ಕಂಟ್ರೋಲ್ ಮಾಡ್ತಾರೆ, ನಾನು ಸ್ವಾತಂತ್ರ್ಯ ನನಗಿಲ್ವಾ? ನಾವು ನೋಡ್ತಾ ಇರ್ತೀವಿ, ಇದ್ರ ಬಿದ್ದರೆ ಮತ್ತೆ ನಾವು ಎತ್ತಿಕೊಂಡು ಹುಡುಕಬೇಕು. ಮತ್ತೊಂದು ಸೌಂಡು, ನಿಮ್ಮ ಗಮನ ಎಲ್ಲ ಅಲ್ಲಿ. ಓಕೆ, ಇರಲಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ನೆಕ್ಸ್ಟ್ 30ನೇ ವಚನ. ಹೀಗಿರುವುದರಿಂದ, ಎಲ್ಲರೂ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಹಲೋ, ದೇವರ ರಾಜ್ಯ ಅಂತ ಹೇಳಿದರೆ, ಯೇಸುವನ್ನು ನಾವು ಅಂಗೀಕಾರ ಮಾಡಿದಾಗ ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ನಾವು ದೇವರ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ. ದೇವರ ರಾಜ್ಯ ಮತ್ತು ನೀತಿ ಅಂದರೆ ವೇ ಆಫ್ ಹಿಸ್ ಡೂಯಿಂಗ್, ದ ವರ್ಡ್ ಆಫ್ ರೈಚಸ್ನೆಸ್ ಅಂತ ಹೇಳ್ತಾರೆ. ಆತನ ಹಾಗೆ ನಂಬುವುದು, ಆತನ ಹಾಗೆ ಮಾತಾಡುವುದು, ಅದಕ್ಕೆ ರೈಚಸ್ನೆಸ್ ಅಂದರೆ ಡಿವೈನ್ ನೇಚರ್ ಆಫ್ ಗಾಡ್. ಓಕೆ, ಕಾಣದ ಲೋಕ ಈ ಕಾಣುವಂಥ ಲೋಕವನ್ನು ಡೊಮಿನೇಟ್ ಮಾಡ್ತಾ ಇದೆ. ಕೇಳ್ತಾ ಇದ್ದೀರಾ? ಹಲೋ, ಇದ್ದೀರಾ ಇಲ್ಲಿ? ಕಾಣದ ಲೋಕ ಕಾಣುವಂಥ ಲೋಕವನ್ನು ಏನು ಮಾಡ್ತಾ ಇದೆ? ಡೊಮಿನೇಟ್ ಮಾಡ್ತಾ ಇದೆ. ಮೇ ಬಿ ನಿಮಗೆ ಫೈನಾನ್ಸ್ ಬೇಕು, ನಿಮ್ಮ ಫೈನಾನ್ಸ್ ಬೇಕು. ಯು ಪ್ರೇಯಿಂಗ್, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪ್ರಾರ್ಥನೆಯನ್ನು ಕಿಂಗ್ಡಮ್ ಆಫ್ ಗಾಡ್ ಅದಕ್ಕೆ ರೆಸ್ಪಾನ್ಸ್ ಕೊಡುವುದಿಲ್ಲ. ದೇವರು ಆ ರಾಜ್ಯದಲ್ಲಿ ಹೇಗೆ ಫಂಕ್ಷನ್ ಆಗುವುದು ಎಂಬುದಕ್ಕೆ ವಚನಗಳನ್ನು ಕೊಟ್ಟಿದ್ದಾನೆ. ವಚನ ಹೇಳ್ತದೆ, ಕೊಡಿರಿ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಆ ವರ್ಡ್ ಹೇಳ್ತದೆ, ಕೊಡಿರಿ. ರೈಚಸ್ನೆಸ್ ವೇ ಆಫ್ ಹಿಸ್ ಡೂಯಿಂಗ್, ವಾಕ್ಯವನ್ನು ಮಾಡುವಂಥದ್ದು ಹೇಳಿದರೆ ಆ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗುವಂಥದ್ದು ಬೈ ಫೇತ್ ಅಲ್ಲಿ.
ಕೊಡಿರಿ, ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಮೆಸರಾಗಿ ಹಾಕುವರು. ದಟ್ ಮೀನ್ಸ್ ಸ್ಪಿರಿಚುಲಿ ನೀವು ಆಕ್ಟ್ ಮಾಡಿದಾಗ ನ್ಯಾಚುರಲ್ ವರ್ಲ್ಡ್ ನಿಮಗೆ ರೆಸ್ಪಾನ್ಸ್ ಕೊಡುತ್ತದೆ. ಮೇ ಬಿ ಅನೇಕರು ಇನ್ಸ್ಪೈರ್ ಆಗುತ್ತಾರೆ, ಅನೇಕರ ಹತ್ರ ದೇವರು ಮಾತಾಡುತ್ತಾನೆ, ದೇವದೂತರು ಏಂಜಲ್ಸ್ಗಳು ಆಕ್ಟಿವೇಟ್ ಆಗ್ತದೆ, ನಿಮ್ಮ ಸ್ಟಕ್ ಆದ ಬಿಸ್ನೆಸ್ ಬಿಡುಗಡೆ ಆಗ್ತದೆ, ಸ್ಟಕ್ ಆದ ಗೇಟ್ಗಳು ಸ್ಪಿರಿಚುಲಿ ಓಪನ್ ಆಗ್ತವೆ, ನ್ಯೂ ಐಡಿಯಾಗಳು ಓಪನ್ ಆಗ್ತವೆ, ನ್ಯೂ ಸ್ಟ್ರಾಟಜಿ ಓಪನ್ ಆಗ್ತದೆ, ನ್ಯೂ ಡಿವೈನ್ ಕನೆಕ್ಷನ್ಗಳು ಓಪನ್ ಆಗ್ತದೆ. ದಟ್ ಇಸ್ ಅ ಕಿಂಗ್ಡಮ್ ಫಂಕ್ಷನ್. ದೇವರು ನಮಗೆ ಕೊಟ್ಟಂತ ವಾಕ್ಯಗಳು ದೇವರ ರಾಜ್ಯದ ವಾಕ್ಯಗಳು. ಅದಕ್ಕೆ ಬೈಬಲ್ ಇದೆ, ಪರಲೋಕ ರಾಜ್ಯದ ವಿಷಯವಾಗಿ ಕಲಿತು ಶಿಕ್ಷಿತನಾದ ಪ್ರತಿಯೊಬ್ಬ ಉಪದೇಶಕನು ಮನೆ ಯಜಮಾನಿಗೆ ಹೋಲಿಕೆ ಆಗಿದ್ದಾನೆ. ಅವನು ತನ್ನ ಬೊಕ್ಕಸದ ಒಳಗಿಂದ ಹೊಸ ವಸ್ತುಗಳನ್ನು, ಹಳೆಯ ವಸ್ತುಗಳನ್ನು ಹೊರಗೆ ತೆಗಿತಾನೆ. ನೋಡ್ರಿ, ಆ ಲೋಕದಲ್ಲಿರುವವರು, ಅಂಧಕಾರದ ದೊರೆತನದಲ್ಲಿರುವವರು ಏನಾದರೂ ಲಿಂಬು ಕಟ್ಟಿ ಅವರು ಫಂಕ್ಷನ್ ಆಗಲಿಕ್ಕೆ ನೋಡ್ತಾರೆ. ನಿಮಗೆ ಹೋಗುವಾಗ ಅಲ್ಲಿ ಹೋಗುವಾಗ ಒಂದು ಜ್ಯೂಸ್ ಕುಡಿಯುವ ಅಂತ ಆಗ್ತದೆ, ಕುಡಿಯುವಾಗ 10 ಮಂದಿಗೆ ನೀವು ಕೊಡ್ತೀರಿ, ನಾನಂಜು ಕೊರಲೆ ಅಂತ ಹೇಳ್ತೀರಿ, ಅವನಿಗೆಲ್ಲಿ ಬಿಸ್ನೆಸ್ ಆಯಿತು. ಆ ರಾಜ್ಯದಲ್ಲಿ ಇನ್ನು ಹೇಳಲಿಕ್ಕೆ ಇದೆ ನನಗೆ ಸುಮಾರು. ಅವ್ರಿಗೆ ಏನು ಹೋಗ್ಬೇಕು? ಮನಿ. ಅವ್ರು ಬೇರೆ ರೀತಿಯಲ್ಲಿ ಏನೋ ಮಾಡ್ತಾರೆ. ಸಡನ್ ಒಂದು ಆಕ್ಸಿಡೆಂಟ್ ಆಯ್ತು, ಸಡನ್ ಆಕ್ಸಿಡೆಂಟ್, ಹಾರ್ಟ್ ಅಟ್ಯಾಕ್ ಆಯಿತು, ಹಾಸ್ಪಿಟಲ್ ಫುಲ್. ಬಟ್ ವೆನ್ ಯು ಫಂಕ್ಷನ್ ಇನ್ ದ ಕಿಂಗ್ಡಮ್, ನಿಮ್ಮ ದೂತರುಗಳು, ನಿಮ್ಮ ಕೊಡಲ್ಪಟ್ಟ ದೂತರುಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ಯಾಕೆ? ಕಾರ್ನಲ್ ಮೈಂಡ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಅವರು ಕೇವಲ ನೋಡುವುದೇನು ಗೊತ್ತುಂಟ? ಹಣ. ಹಣ ದೇವರ ರಾಜ್ಯದಿಂದ ಬರ್ತಾ ಇದೆಯಾ, ಆ ರಾಜ್ಯದಿಂದ ಬರ್ತಾ ಇದೆಯಾ? ಆತ್ಮಿಕ ಲೋಕದಲ್ಲಿ ಹಣ ಇಲ್ಲ. ಆತ್ಮಿಕ ಲೋಕದಲ್ಲಿ ಹಣ ಇಲ್ಲ. ಬಟ್ ಆತ್ಮಿಕ ಲೋಕ ಈ ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಹಣವನ್ನು ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಕಂಟ್ರೋಲ್ ಮಾಡ್ತಾ ಇದೆಯಾ, ಕಿಂಗ್ಡಮ್ ಆಫ್ ಹೆವನ್ ಕಂಟ್ರೋಲ್ ಮಾಡ್ತಾ ಇದೆಯಾ? ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕಪಡ್ರಿ. ಇವುಗಳ ಸಮೇತ, ಇವುಗಳನ್ನು ಆಕ್ಟ್ ಮಾಡುವಾಗ ಅವೆಲ್ಲವೂ ನಿಮಗೆ ದೊರಕುವುದು. ಅದರ ಬಗ್ಗೆ ನೀವು ಚಿಂತೆ ಮಾಡುವುದಿಲ್ಲ. ಯು ಆಲ್ವೇಸ್ ಇನ್ ದ ಮಿಷನ್ ಟು ಹೆಲ್ಪಿಂಗ್ ದ ಪುವರ್, ಗಿವಿಂಗ್ ಟು ದ ವಿಡೋ, ಗಿವಿಂಗ್ ಟು ದ ಮಿಷನ್ ಫೀಲ್ಡ್. ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ಯಾವಾಗಲೂ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಆತನು ಕೊಡ್ತಾನೆ. ಯು ಆರ್ ಇನ್ ಎ ವಿಷನ್ ಅಂಡ್ ಮಿಷನ್. ಇದರ ಬಗ್ಗೆ ನೀನು ಚಿಂತೆ ಮಾಡುವುದೇ ಇಲ್ಲ. ಸಪ್ಲೈ ಬಗ್ಗೆ, ಸಪ್ಲೈ ತನ್ನಷ್ಟಕ್ಕೆ ಬಂದೇ ಬರ್ತದೆ. ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವುದನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳು ಮಾಡಿದರೆ ಹೇಗೆ? ಬೈಬಲ್ ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ. ಆಗ ಅವನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಲಿಕ್ಕೆ ಆಗ್ತದೆ ಅಂತ ಬೈಬಲ್ ಹೇಳುವುದಿಲ್ಲ. ಹೇಳ್ತದ? ಏನು ಹೇಳ್ತದೆ ಬೈಬಲ್? ಕರೆಕ್ಟ್ ಓದಿ. ಎಫೆಸರಿಗೆ ಬರೆದ 4ನೇ ಅಧ್ಯಾಯ 28ನೇ ವಚನ ಎಂದು ಓದಿ. ಓದಿ. ಕಳವು ಮಾಡುವವನು, ಕಳವು ಮಾಡುವುದಂದ್ರೆ ಏನು? ಇಂಡೈರೆಕ್ಟ್ಲಿ ಇನ್ನೊಬ್ಬರದ್ದು ಒಳಗೆ ಹಾಕುವಂಥದ್ದು. ಎವ್ರಿ ಟೈಮ್ ಈ ಕಳವು ಮೆಂಟಾಲಿಟಿ ಇರಬಾರದು. ಅವನದ್ದು ನನಗೆ ಬೇಕು, ಅವನ ಪೊಸಿಷನ್ ನನಗೆ ಬೇಕು, ಅವನ ಸ್ಥಾನ ನನಗೆ ಬೇಕು. ನಿನಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತನಾಗುವುದು. ಇವನ್ ಐ ಆಮ್ ಎ ಪಾಸ್ಟರ್, ನನ್ನ ಸ್ಥಾನವನ್ನು
ಅಕ್ಯುಪೈ ಮಾಡಲಿಕ್ಕೆ ನೋಡುವುದು. ಒಬ್ಬನಿಗೆ ಓರ್ಶಿಪ್ ಲೀಡರ್ ಆಗಿ ನೇಮಕ ಮಾಡಲ್ಪಟ್ಟಿದೆ, ಆ ಸ್ಥಾನವನ್ನು ನನಗೆ ಬೇಕು ಅಂತ ಹೇಗಾದರೂ ಮಾಡಿ. ನಿನಗೇನು ಕೊಡಲ್ಪಟ್ಟಿದೆಯೋ ಅದನ್ನು ಮಾಡು. ಮಿನಿಸ್ಟ್ರಿ ಈಸ್ ನಾಟ್ ಎ ಡೊಮಿನೇಟಿಂಗ್, ಮಿನಿಸ್ಟ್ರಿ ಇಸ್ ಎ ಸರ್ವಿಂಗ್. ನಿಮ್ಮಲ್ಲಿ ಹೆಚ್ಚಿನವನಾಗಬೇಕೆಂದವನು ಅವನೆಲ್ಲರ ಸೇವಕನಾಗಲಿ. ತನ್ನನ್ನು ಹೆಚ್ಚಿಸಿಕೊಳ್ಳುವ, ಪ್ರಮೋಟ್ ಮಾಡುವ ಡಿಫರೆಂಟ್ ಏರಿಯಾದಲ್ಲಿ ಅವನು ತಗ್ಗಿಸಲ್ಪಡ್ತಾನೆ, ಕೆಳಗೆ ಬಿಡ್ತಾನೆ. ಯು ವಿಲ್ ಲೂಸ್ ಯುವರ್ ಪೊಸಿಷನ್, ಯು ಆರ್ ಗೋಯಿಂಗ್ ಟು ಲೂಸ್. ಸೇವೆ ಮೆಂಟಾಲಿಟಿ ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀನು ಕಳಕೊಳ್ತಿ. ಇಲ್ಲಿ ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ. ಯಾವ ಉದ್ಯೋಗ? ಒಳ್ಳೆ ಉದ್ಯೋಗ. ಗಾಂಜಾ ಮಾಡುವುದಲ್ಲ, ಇನ್ನೊಬ್ಬರಿಗೆ ಡ್ಯಾಮೇಜ್ ಮಾಡುವ ಉದ್ಯೋಗ ಅಲ್ಲ, ಇನ್ನೊಬ್ಬರ ಮನೆ ಹಾಳು ಮಾಡುವ ಉದ್ಯೋಗ ಅಲ್ಲ. ಜುಗಾರಿ ದಂಧ ಅಲ್ಲ, ಕೋಳಿ ಅಂಕದ ಬಿಸ್ನೆಸ್ ಅಲ್ಲ, ಲಾಟ್ರಿ ಬಿಸ್ನೆಸ್ ಅಲ್ಲ, ಟ್ರೇಡಿಂಗ್ ಅಲ್ಲ. ಹಲೋ, ಸುಮ್ಮನೆ ಸಿಕ್ಕಿದ ಹಣವು ಅದು ಏನಾಗುವುದಂತೆ? ಕ್ಷಯಿಸುವುದು. ಒಳ್ಳೆಯ ಉದ್ಯೋಗವನ್ನು ಮಾಡಲಿ, ದುಡಿಯಲಿ. ಆಗ ಕಷ್ಟದಲ್ಲಿದ್ದವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ಮೆಂಟಾಲಿಟಿ ಏನು? ಐ ವಿಲ್ ರಿಸೀವ್ ಸೀಡ್. ನನಗೇನು ಸಿಗ್ತದೆ? ಇಫ್ ಒಂದು ವೇಳೆ ಅವನು ಕೆಲಸ ಮಾಡಿದರೆ ನನಗೇನು ಸಿಗ್ತದೆ? ಸೀಡ್ ಸಿಗ್ತದೆ. ಆಗ ಕಷ್ಟದಲ್ಲಿದ್ದವರಿಗೆ, ದಟ್ ಮೀನ್ಸ್ ನೀನು ಕೊಡುವ ಮೆಂಟಾಲಿಟಿ ಇದ್ರೆ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ಏನಾಗ್ತಿ? ಫಂಕ್ಷನ್ ಆಗ್ತಿ. ದೇವರು ನಿನಗೆ ಬೆಸ್ಟ್ ಜಾಬ್ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಫಾರ್ ಹಿಸ್ ಕಿಂಗ್ಡಮ್. ನೀನು ಅದನ್ನು ಅಕ್ನಾಲೇಜ್ ಮಾಡೋದಿಲ್ಲ ಅಂದರೆ ಕೆಲವೇ ದಿನದಲ್ಲಿ ಪುನಃ ಕಳ್ಕೊಳ್ತೀಯ ಅದನ್ನು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಕಳ್ಳನು ಬರುತ್ತಾನೆ. ಪರಲೋಕದಲ್ಲಿ ಗಂಟು, ಪರಲೋಕದ ಕಂಟ್ರೋಲ್ ನಿಮ್ಮ ಹಣಕ್ಕೆ ಇರಬೇಕು. ಆಗ ಅದು ಪ್ರೊಟೆಕ್ಟ್ ಆಗಿರುತ್ತದೆ, ಕಳ್ಳನು ಬರುವುದಿಲ್ಲ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಲ್ಲೆಲೂಯಾ. ಕೊಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಬೈಬಲ್ ಕೊಡಿರಿ, ಜಡಿದು ಅಲ್ಲಾಡಿ ಹೊರಸು ನಿಮ್ಮ ತರಗೆ ಹಾಕುವರು. ಪಾಸ್ಟರ್, ನಾವು ಎಂತ ಕೊಡುವುದು ತೆಗೆದುಕೊಳ್ಳುವುದು? ದೇವರು ನಮಗೆ ಕೇವಲ ನಿತ್ಯ ಜೀವ ಕೊಟ್ಟಿದ್ದ. ನಿತ್ಯ ಜೀವದಲ್ಲಿ ಹುಟ್ಟಿದ್ದಿ, ನಿತ್ಯ ಜೀವದ ನಿನ್ನ ಒಳಗಿದೆ. ನಿತ್ಯ ಜೀವ ಪ್ರಾರಂಭವಾಗುವುದು ಪರಲೋಕಕ್ಕೆ ಹೋದ ನಂತರ ಅಲ್ಲ. ಬೈಬಲಲ್ಲಿ ಹೇಳಲಿಲ್ಲ, ಹೇಳಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸಿದನು, ಆತ ನಂಬುವವರು ಎಲ್ಲರೂ ಪರಲೋಕವನ್ನು ಹೊಂದುವರಂತ ಬರೆಯಲ್ಪಟ್ಟಿದೆಯಾ? ಮತ್ತೇನು ಬರೆಯಲ್ಪಟ್ಟಿದೆ? ಆತ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದಬೇಕೆಂದು ಮಗನನ್ನು ಕೊಟ್ಟನು.
ಈಗ ನಿತ್ಯ ಜೀವ ಹೊಂದಿದ್ದೀರಿ. ಈ ಲೋಕದಲ್ಲಿ ನೀವು ಜೀವಿಸುವಾಗ ಫಂಕ್ಷನ್ ಆಗಬೇಕಾದರೆ ದೇವರು ನಿಮಗೆ ವಾಕ್ಯ ಕೊಟ್ಟಿದ್ದಾನೆ. ನೀವು ವಾಕ್ಯವನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅಂತ ಹೇಳಿದ್ರೆ ಕೆಡುಕನ್ನು ಬಡೀತಾನೆ. ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಅಟ್ಯಾಕ್ ಮಾಡ್ತದೆ. ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡು. ಕೆಡುಕ ಇದ್ದಾನೆ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಮೇ ಬಿ ಆ ಕೆಡುಕ ನಿಮ್ಮ ಫೈನಾನ್ಸನ್ನು ಸ್ಟಾಪ್ ಮಾಡಬಹುದು. ಮೇ ಬಿ ಆ ಕೆಡುಕ ನಿಮ್ಮ ಪ್ರಮೋಷನನ್ನು ಸ್ಟಾಪ್ ಮಾಡಬಹುದು. ಮೇ ಬಿ ಆ ಕೆಡುಕ ನಿಮ್ಮ ಜಾಬನ್ನು ಸ್ಟಾಪ್ ಮಾಡಬಹುದು. ಬಟ್ ದೇವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ವಾಕ್ಯ ಕೊಟ್ಟಿದ್ದಾನೆ, ಅದನ್ನು ನೀವು ಆಕ್ಟ್ ಮಾಡುವಾಗ ಕೆಡುಕನಿಗೆ ನೀವು ಆಕ್ರಮಣ ಮಾಡುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ, ನೀತಿ ಅಂದರೆ ರೈಚಸ್ನೆಸ್ ಅಂದರೆ ವೇ ಆಫ್ ಇಸ್ ಡೂಯಿಂಗ್. ನಮ್ಮ ದೇವರು ಯಾವಾಗಲೂ ಕೊಡುವವನು. ದೇವರು ಫಸ್ಟ್ ಕೊಟ್ಟದ್ದೇ ತನ್ನ ಮಗನನ್ನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಬೆಸ್ಟ್ ಸಂಗತಿಯನ್ನು ಆತನು ಕೊಟ್ಟನು. ಏನು ಕೊಟ್ಟ? ಕೊಡಲಿಕ್ಕೆ ಕಲಿಬೇಕು ನಮ್ಮ ತಂದೆ ಹತ್ರ. ಆತನು ಆಂಡು ಪಾಂಡು ಕೊಡಲಿಲ್ಲ, ತನ್ನ ಮಗನನ್ನೇ ಕೊಟ್ಟ. ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟ. ನಮ್ಮ ದೇವರು ಕಂಜೂಸ್ ದೇವರಲ್ಲ, ನಮ್ಮ ದೇವರು ಕೊಡುವವನು. ನಾನು ಹೇಗೆ ಕೊಟ್ಟೇನೋ ನೀವು ಅದೇ ರೀತಿ ಕೊಡಲಿಕ್ಕೆ ಕಲಿಯಿರಿ. ದೆನ್ ಯು ವಿಲ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಆತ್ಮಿಕ ಲೋಕದಲ್ಲಿ ದೇವರ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ. ಆ ದೇವರ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗುವಾಗ ನ್ಯಾಚುರಲ್ ಎಲ್ಲ ನಿಮಗೆ ಫಾಲೋ ಮಾಡುತ್ತದೆ. ಇವೆಲ್ಲವೂ ನಿಮಗೆ ಒದಗಿಸಲ್ಪಡುವುದು. ಬಟ್ ಆ ಸ್ಕ್ರಿಪ್ಚರ್ ಎಲ್ಲರೂ ಹೇಳ್ತಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡ್ರಿ, ಅದನ್ನು ಇವೆಲ್ಲವುಗಳು ನಿಮಗೆ ಸಿಗಲ್ಪಡುವುದು ಅಂತ. ಎಲ್ಲಿಯ ಕಾಂಟೆಸ್ಟ್ ಅಲ್ಲಿ ಮಾತಾಡ್ತಾನೆ ಯೇಸು ಸ್ವಾಮಿ? ಯಾವ ಕಾಂಟೆಸ್ಟ್ ಅಲ್ಲಿ ಮಾತಾಡ್ತಾನೆ ಇದನ್ನು? ನೀವು ಯಾರಂತ, ಹೇಗೆ ಫಂಕ್ಷನ್ ಆಗ್ಬೇಕಂತ ಯಾವ ಕಾಂಟೆಸ್ಟ್ ಅಲ್ಲಿ ಮಾತಾಡ್ತಾನೆ? ಓದಿರಿ, 6ನೇ ಅಧ್ಯಾಯ 33ನೇ ವಚನ ಓದಿದಿರಿ ನೀವು. ಎಲ್ಲಿಂದ ಹೇಳ್ತಾನೆ? ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, 25ನೇ ವಚನದಿಂದ. 6:25. ಈ ಕಾರಣದಿಂದ ನಮ್ಮ ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡ್ರಿ. ನ್ಯಾಚುರಲ್ ವರ್ಲ್ಡ್ ಚಿಂತೆ ತರುತ್ತದೆ, ಸ್ಪಿರಿಚುವಲ್ ವರ್ಲ್ಡ್ ಚಿಂತೆಯನ್ನು ರಟ್ಟಿಸಿಬಿಡ್ತದೆ. ನ್ಯಾಚುರಲ್ ವರ್ಲ್ಡ್ ಹೇಳ್ತದೆ ಎಲ್ಲಿಂದ ಬರುವುದು? ಸ್ಪಿರಿಚುವಲ್ ವರ್ಲ್ಡ್ ಹೇಳ್ತದೆ ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ರೈಟ್? ಎಲ್ಲಿಂದ ಬರುತ್ತದೆ? ಹೇಗೆ ಬರುತ್ತದೆ? ಯಾಕೆ ಬರುತ್ತದೆ? ಜನರು ಚಿಂತೆ ಯಾಕೆ ಬರುತ್ತದೆ? ದೇವರ ವಾಕ್ಯವನ್ನು ಕೇಳದ ವ್ಯಕ್ತಿಗಳಿಗೆ ಚಿಂತೆ ಇರುತ್ತದೆ. ಯೇಸು ಸ್ವಾಮಿ ಮಾರ್ತ ಮತ್ತು ಮರಿಯಳ ಮನೆಗೆ ಹೋದ. ರೈಟ್? ಮಾರ್ತ ಮತ್ತು ಮರಿಯಳ ಮನೆಗೆ ಹೋದ. ಮಾರ್ತಳು ಭಯಂಕರ ಬ್ಯುಸಿ ಯೇಸು ಸ್ವಾಮಿಗೆ ಅಡಿಗೆ ಮಾಡಿ ಹಾಕುವುದರಲ್ಲಿ. ಮರಿಯಳು ಸುಮ್ಮನೆ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ದೇವರ ರಾಜ್ಯದ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹೌ ಟು ಫಂಕ್ಷನ್, ಹೌ ಟು ವಾಕ್ ಇನ್ ಅಥಾರಿಟಿ. ಫುಲ್ ದೇವರ ರಾಜ್ಯದ ವಾಕ್ಯ ಕೇಳ್ತಾ ಇದ್ದಾಳೆ. ಸಿಸ್ಟರ್ ಹರ್ ಸ್ಪಿರಿಟ್, ಆತ್ಮದಲ್ಲಿ ಪ್ರಜ್ವಲಿಸ್ತಾ ಇದ್ದಾಳೆ, ಆತ್ಮದಲ್ಲಿ ಉರಿತಾ ಇದ್ದಾಳೆ. ಸಡನ್ಲಿ ವಾಕ್ಯ ಕೇಳದವಳು ಕಿರಿಕಿರಿ ಗಿರಿಗಿರಿ ಗಿರಿಗಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಳು. ಟಂಗ್ ಟುಂಗ್ ಟುಂಗ್ ಶಬ್ದ ಬರ್ತಾ ಇದೆ ಒಳಗಿಂದ. ಸ್ವಾಮಿ, ನನ್ನ ತಂಗಿ ನನ್ನನ್ನು ಸೇವೆಗೆ ಒಬ್ಬಳನ್ನೇ ಬಿಟ್ಟಿದ್ದಾಳೆ, ನಿನಗೆ ಚಿಂತೆ ಇಲ್ಲವೋ? ಮಾರ್ತಾಳೆ ಮಾರ್ತಾಳೆ ಪಕ್ಕದವರಿಗೆ ಮಾರ್ತಾಳೆ ಮಾರ್ತಾಳೆ. ನೀನು ಅನೇಕ ವಿಷಯದಲ್ಲಿ ಚಿಂತೆಯಲ್ಲಿಯೂ ಗಡಿಬಿಡಿಗಳಲ್ಲಿ ಬಿದ್ದಿದ್ದಿ. ಒಂದು ಮಾತ್ರ ಬೇಕಿತ್ತು, ಆ ಮುಖ್ಯವಾದ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ. ಅದನ್ನು ಆಕೆಯಿಂದ ಯಾರು ತೆಗೆಯಲಿಕ್ಕೆ ಆಗುವುದಿಲ್ಲ. ಯಾವುದು? ವರ್ಡ್. ಹಲ್ಲೆಲೂಯಾ. ಚಿಂತೆಯನ್ನು ದೂರ ಮಾಡಬೇಕಾದ್ರೆ ನಿಮ್ಮ ಹತ್ರ ವಾಕ್ಯ ಬೇಕು. ವಾಕ್ಯ ನಿಮ್ಮ ಸ್ಪಿರಿಟ್ಗೆ ಪ್ರವೇಶವಾಯಿತು ಅಂತ ಹೇಳಿದ್ರೆ ಆ ವಾಕ್ಯಕ್ಕೆ
ಕನೆಕ್ಟ್, ನ್ಯಾಚುರಲ್ ವರ್ಲ್ಡ್ ಕನೆಕ್ಟ್ ಆಗಿರುತ್ತದೆ. ಸ್ಪಿರಿಚುವಲ್ ವರ್ಲ್ಡ್ ನ್ಯಾಚುರಲ್ ವರ್ಲ್ಡ್ ಅನ್ನು ಕಂಟ್ರೋಲ್ ಮಾಡುತ್ತದೆ. ಚಿಂತೆ ಏನು ಮಾಡುತ್ತೆ ಅಂತ ಹೇಳಿದರೆ ನಿಮಗೆ ಬರುವ ಸಂಗತಿಗಳನ್ನು ಸ್ಟಾಪ್ ಮಾಡ್ತದೆ. ಕೊಡುವವರು ನಿಮಗೆ ಕೊಡದ ಹಾಗೆ ನಿಮ್ಮ ಚಿಂತೆಯ ಮೂಲಕ ಸೈತಾನನು ಅವರಿಗೆ ಬ್ಲೈಂಡ್ ಮಾಡ್ತಾನೆ. ಚಿಂತೆ ಅಂತ ಹೇಳಿದರೆ ನೀವು ಸೈತಾನನ ಸುಳ್ಳುಗಳನ್ನು ಧ್ಯಾನ ಮಾಡುವಂತಹದ್ದು. ಇಲ್ಲಿರ್ತದೆ. ಈ ಕಾರಣದ ನಮ್ಮ ಪ್ರಾಣ ಆಧರಣೆಗೆ ಏನು ಇನ್ನೊಂದು ಟ್ರಾನ್ಸ್ಲೇಷನ್, ದೇರ್ಫೋರ್ ಐ ಸೇ ಟು ಯು ಡು ನಾಟ್ ವರಿ ಅಬೌಟ್ ಯುವರ್ ಲೈಫ್. ಇನ್ನೊಂದು ಟ್ರಾನ್ಸ್ಲೇಷನ್, ಡು ನಾಟ್ ಟೇಕ್ ಥಾಟ್. ಏನು ಹೇಳ್ತದೆ? ಡು ನಾಟ್ ಟೇಕ್ ಥಾಟ್ ವಾಟ್ ಯು ಡ್ರಿಂಕ್, ವಾಟ್ ಯು ವೇರ್ ಅಂಡ್ ವಾಟ್ ಯು ಈಟ್. ಥಾಟ್, ಚಿಂತೆ ಅಂದರೆ ಥಾಟ್, ಆಲೋಚನೆ. ನಮ್ಮ ದೇವರ ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದು. ನಿಮ್ಮ ಬಾಡಿ ಊಟಕ್ಕಿಂತ ದೊಡ್ಡದ್ದು. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಊಟಕ್ಕೋಸ್ಕರ ಅಲ್ಲ, ನಿಮಗೋಸ್ಕರ ಊಟವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಏನಾಗಿದೆ? ಎಲ್ಲ ಉಲ್ಟ. ಊಟಕ್ಕೋಸ್ಕರವೇ ಬದುಕಿದ ಹಾಗೆ. ಇಡೀ ಲೋಕ ಯಾವುದಕ್ಕೋಸ್ಕರ ಬದುಕ್ತದೆ? ಊಟಕ್ಕೋಸ್ಕರ. ನಾವು ಊಟಕ್ಕೋಸ್ಕರ ಬದುಕುವವರಲ್ಲ, ನಾವು ಕರ್ತನಿಗೋಸ್ಕರ ಬದುಕುವವರು. ಕರ್ತನ್ ನಮಗೊಂದು ಕರೆ ಕೊಟ್ಟಿದ್ದಾನೆ, ಕರ್ತನ್ ನಮಗೆ ದರ್ಶನ ಕೊಟ್ಟಿದ್ದಾನೆ, ಕರ್ತನ್ ನಮಗೆ ಮಿಷನ್ ಕೊಟ್ಟಿದ್ದಾನೆ. ವಿ ಆರ್ ನಾಟ್ ಲಿವಿಂಗ್ ಫಾರ್ ಫುಡ್, ವಿ ಆರ್ ನಾಟ್ ಲಿವಿಂಗ್ ಫಾರ್ ಕ್ಲೋತ್. ವಿ ಆರ್ ನಾಟ್ ಲಿವಿಂಗ್ ಫಾರ್ ಡ್ರಿಂಕ್. ಡ್ರಿಂಕಲ್ಲಿ ನಮ್ಮನೆ ಇದೆ. ಕೆಲವರು ಅದಕ್ಕೋಸ್ಕರ ಜೀವಿಸ್ತಾರೆ, ಅದಕ್ಕೋಸ್ಕರ ನಂಬಿಕೆಯನ್ನು ಬಿಟ್ಟು ಹೋದವರಿದ್ದಾರೆ. ನೆಕ್ ಬತ್ತನ ಪರ್ರೀಜ್ ಮಾರೆ ದುಂಬದನ ಅವನಂಕ್ ಜಾಲಿ ಲೈಫ್. ರೈಟ್. ಈ ಕಾರಣದಿಂದ ನಮ್ಮ ಪ್ರಾಣ ಆಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹರಕ್ಷಣೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇವ ಮೇಲಾದುದು. ನೆಕ್ಸ್ಟ್, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ. ದೇವರು ಹೇಳ್ತಾರೆ, ಯೇಸುಸ್ವಾಮಿ ಅಲ್ಲಿ ಪ್ರೀಚ್ ಮಾಡುವಾಗ ಒಂದೊಂದೇ ತೋರಿಸಿ ಪ್ರೀಚ್ ಮಾಡ್ತಾ ಇದ್ದ. ನೋಡಿ ನೋಡಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಪಕ್ಕದವರಿಗೆ ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಅದೇ ಹಾಗೂ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಂದ ನೀವು ಹೆಚ್ಚಿನವರಲ್ಲವು. ಕೆಲವರು ಡಯಲಾಗ್ ಕೊಡಿದುಂಟು, ಬಡವರನ್ನ ಇಲ್ಲಾಡು ಪುಟ್ಟುನ ಇಕ್ಲ, ಶ್ರೀಮಂತಿಯರನ್ನ ನಾಯಾದ ಪುಟ್ಟುನ ಏತು ಎಡ್ಡೆ ಅಂತ. ಬೈಬಲ್ ಹೇಳ್ತದೆ, ಅವೆಲ್ಲವುಗಳಿಗಿಂತ ನೀವು ಹೆಚ್ಚಿನವರು. ನಾಟಕದ ಡಯಲಾಗ್ ಪರ್ಸನಲ್ ನೀವು ಮಾತಾಡಬೇಡ್ರಿ. ಕೆಲವರ ನಾಯಿಗಳಿಗೆ ಎಸಿ ರೂಮ್, ಗ್ರೂಮಿಂಗ್ ಮಾಡುವವನು ವಾರಕ್ಕೆ ಬರ್ತಾನೆ. ಅವುಗಳಿಗೆ ಎಂತ ಟ್ರೀಟ್ಮೆಂಟ್, ತಿನ್ನಲಿಕ್ಕೆ ಪೆಡಿಕೇರ್ ಎಂದ ಪೆಡಿಕ್ಯೂರ್ ಅಲ್ಲ, ಪೆಡಿಕ್ಯೂರ್ ಹುಡುಗಿಯರು ಮಾಡೋದು. ಅದಕ್ಕೆ ಸಹ ಮಾಡುವವರಿದ್ದಾರೆ. ಹೌದು, ನಾಯಿಗೆ ಸಹ. ರೈಟ್. ಕರ್ಡ್ 2 ಲೀಟರ್, ಚಿಕನ್ ಪ್ರಪಂಚನಿಗೆ ಅವಳು ಬುಕ್ ಎವ್ರಿ ಡೇ 2 ಲೀಟರ್ ಕರ್ಡ್. ನಾವು ಜನ್ಮದಲ್ಲಿ ಕರ್ಡೇ ನೋಡಲಿಲ್ಲ ಚಿಕ್ಕ ಇರುವಾಗ. ಕರ್ಡ್, ಪೋರ್ಕು, ನಾಯಿಗಳಿಗೆ ಸೂಪು, ಏನು ಮಾಡುವುದಿಲ್ಲ. ಎಗ್, 6 ಎಗ್ ಎವ್ರಿ ಡೇ. ಇದು ಎಲ್ಲೆಲ್ಲ ಸ್ಟೋರಿ ನಾನು ಹೇಳುವುದಿಲ್ಲ. समझने वालों को इशारा काफी है.
ಚಿಂತೆ ಮಾಡೋದಿಲ್ಲ, ಎಲ್ಲವನ್ನು ಅವುಗಳಿಗೆ ಕೊಡ್ತಾರೆ. ಇಲ್ಲಿ ಯೇಸು ಹೇಳ್ತಾನೆ, ಪರಲೋಕದಲ್ಲಿ ನಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ. ನೆಕ್ಸ್ಟ್, ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದದ್ದು? ಚಿಂತೆ ಮಾಡಿ ನಿಮ್ಮ ಒಂದು ಕೂದಲನ್ನು ಬಿಳಿಯಾದ ಕಪ್ಪು ಮಾಡಲಿಕ್ಕೆ ಆಗ್ತದ? ಕಪ್ಪನ್ನು ಬಿಳಿ ಮಾಡಲಿಕ್ಕೆ ಆಗ್ತದ? ಚಿಂತೆ ಮಾಡುವುದಂದ್ರೆ ನಿಮ್ಮನ್ನು ಬ್ಯುಸಿ ಇಡುವಂಥದ್ದು. ರಾಕಿಂಗ್ ಚೇರ್ ಅಂತ ಕೇಳಿದ್ದೀರಾ? ರಾಕಿಂಗ್ ಚೇರ್ ಅಂತ ಇರ್ತದೆ ಹೀಗೆ, ಅಂದ್ರೆ ನಿಮ್ಮನ್ನು ಬ್ಯುಸಿ ಇಡ್ತದೆ. ನೀವು ಅಲ್ಲೇ ಇರ್ತೀರಿ, ಮುಂದೆ ಹೋಗುದಿಲ್ಲ, ಹಿಂದೆ ಹೋಗುದಿಲ್ಲ, ಅಂದ್ರೆ ನೀವು ಬ್ಯುಸಿ ಇದ್ದಾಗ ಕಾಣ್ತದೆ ಅಷ್ಟೇ. ಕೆಲವರು ಚಿಂತೆ ಅಂತ ಹೇಳಿದ್ರೆ ಅವನು ಜವಾಬ್ದಾರಿಯ ವ್ಯಕ್ತಿ ಅಂತ ಅನ್ನಿಸ್ತಾರೆ. ಚಿಂತೆ ಮಾಡುವುದಂದ್ರೆ ಇವನಿಗೆ ತುಂಬ ಲೋಡ್ ಇದೆ, ಜವಾಬ್ದಾರಿಯ ವ್ಯಕ್ತಿ. ಚಿಂತೆ ಮಾಡುವವನು ಲೋಕ ಅಪ್ರಿಷಿಯೇಟ್ ಮಾಡ್ತದೆ, ಅವನಿಗೆ ತುಂಬ ಚಿಂತೆ ಉಂಟು. ಮಕ್ಕಳು ಚಿಕ್ಕರು, ಅವರಿಗೇನು ಚಿಂತೆ ಇರುವುದಿಲ್ಲ. ಯೇಸು ಹೇಳಿದ ಮಕ್ಕಳು ಹಾಗೆ ಅಂತ. ಬಟ್ ತಂದೆ ತಾಯಿಗಳು ಹೇಳ್ತಾರೆ, ಏನಾದರೂ ಅವಳಿಗೆ ಚಿಂತೆ ಉಂಟ ನೋಡಿ, ಅವಳು ನಗ್ತಾಳೆ ನೋಡಿ. ಚಿಂತೆ ಇಲ್ಲ ಅಂತ ಹೇಳಿದ್ರು ಚಿಂತೆ ಹಾಕಲಿಕ್ಕೆ ಟ್ರೈನ್ ಮಾಡ್ತಾರೆ ಚಿಕ್ಕ ಇರುವಾಗಲೇ. ಮಗಳೇ ನಗುಬೇಡ, ನಗುವವರಿಗೆ ಅಳ್ಳಿಕೆ ಜಾಸ್ತಿ ಇದೆ, ಇದು ಲೋಕ ಹೇಳ್ತದೆ. ಆದ್ದರಿಂದ ಕೆಲವರು ಅವಳಿಗೆ ಮತ್ತೆ ಬೆಳೆಯುವಾಗ ನಗಲಿಕ್ಕೆ ಇಲ್ಲ, ಗಂಡನ ಮುಂದೆ ಹೋದ ನಗಲಿಕ್ಕೇನೆ ಇಲ್ಲ. ಬೆಳೆಯುವಾಗಲೇ ಅವಳ ನಗುವನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಬೈಬಲ್ ಹಾಗೆ ಹೇಳುವುದಿಲ್ಲ. ಗುಣವತಿಯಾದ ಸತಿಯಲ್ಲಿ ಸಿಕ್ಕಾಳು, ಅವಳಕ್ಕಿಂತಲೂ ಅಮೂಲ್ಯಳು, ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು. ವರ್ಡ್ ಹೇಳ್ತದೆ, ಲೋಕ ಹೇಳ್ತದೆ, ಮಗಳೇ ನಗುಬೇಡ, ಜಾಸ್ತಿ ನೆಗಡಿದ್ರೆ ಗಂಡ ಸಿಗ್ಲಿಕ್ಕಿಲ್ಲ, ಮದುವೆ ಆದ ನಂತರ ಅಲ್ಲಿಯಾದ್ರೂ ಸ್ವಲ್ಪ ನಗಲಿಕ್ಕೆ ಸಿಗ್ಬೋದಂತ, ಅವತ್ತೇ ದಿನ ಅವಳ ನಗು ಸ್ಟಾಪ್. ನಾನು ಎಲ್ಲರ ಬಗ್ಗೆ ಮಾತಾಡೋದಿಲ್ಲ, ಆತ್ಮಿಕ ವ್ಯಕ್ತಿಗಳ ಬಗ್ಗೆ. ವಾಕ್ಯವನ್ನು ಪ್ರೀತಿಸಿದ ವ್ಯಕ್ತಿಗಳು ಹೀಗೇನೆ. ಅದು ವಿಶ್ವಾಸಿ ಆಗಲಿ ಅವಿಶ್ವಾಸಿ ಆಗಲಿ ಒಂದೇ. ಅದು ದ ಟ್ರೈನ್ ಬೈ ವರ್ಡ್. ಅವ್ರ ಪುಸ್ತಕದಿಂದ ಕಲಿತಾರೆ, ಅವ್ರ ವಾಕ್ಯದಿಂದ ಕಲಿಯುವುದಿಲ್ಲ, ಅವರ ಇನ್ನರ್ ಮ್ಯಾನ್ ಅನ್ನು ಸ್ಟರ್ ಮಾಡುವುದಿಲ್ಲ. ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು? ನೆಕ್ಸ್ಟ್, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಎಷ್ಟು ಮಂದಿಯಲ್ಲಿ ಉಡುಪಿನ ವಿಷಯದಲ್ಲಿ ಜಗಳ ಆಗ್ತದೆ, ರೈಟ್? ಹಲೋ, ಇರಲಿ. ಚಿಂತೆ ಮಾಡೋದಕ್ಕೆ ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿರಿ. ಯೇಸು ಹೇಳಿದ, ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿರಿ, ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ನೆಕ್ಸ್ಟ್, ಅದ್ಯಾಗೋ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಮಾರ್ಕ್ ದಿಸ್ ವರ್ಡ್. ಒಂದು ದಿನ ಅರಳಿ ಒಲೆಯ ಪಾಲಾಗುವ ಹೂವಿಗೆ ದೇವರಿಷ್ಟು ಅಲಂಕಾರ ಕೊಟ್ಟರೆ, ಅರಸನಾದ ಸೊಲೊಮೋನನು ವೈಭವವನ್ನು ಎಷ್ಟು ಮಂದಿ ಓದಿದ್ದೀರಿ? ರೈಟ್? ಇದನ್ನು ಜಸ್ಟ್ ಮೆಡಿಟೇಟ್ ಮಾಡ್ರಿ. ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಅವನಲ್ಲಿ ಕ್ಯಾಟ್ರಿಂಗ್ ಸಿಸ್ಟಮ್ ಇತ್ತು. ಎವ್ರಿ ಡೇ ಅರಸನಾದ ಸೊಲೊಮೋನ್ನ ಮನೆಯಲ್ಲಿ, ಅರಮನೆಯಲ್ಲಿ 30 ಹೋರಿಗಳು ಕಟ್ಟಾಗ್ತಿದ್ದವು. ಎವ್ರಿ ಡೇ ಮಾಂಸ. 20 ಕಟ್ಟಿ ಮೇಯಿಸಿದ, 20 ಬಿಟ್ಟು ಮೇಯಿಸಿದ, ಅಥವಾ 10, ಟೋಟಲ್ 30. ಮೋರ್ ದೆನ್ 100 ಕುರಿ, ಎಷ್ಟೋ ಕೋಳಿ. ಎವ್ರಿ ಡೇ ಕಟ್ಟಾಗ್ತಿತ್ತು. ಕ್ಯಾಟ್ರಿಂಗ್ ಸಿಸ್ಟಮ್ ಇತ್ತು, ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಸಿಸ್ಟಮ್, ಅವರಿಗೆ ಬಟ್ಟೆ ಇತ್ತು. ಸೊಲೊಮೋನ್ನ ಕಾಲದಲ್ಲಿ ಬೆಳ್ಳಿಗೆ ರೇಟೇ ಇಲ್ಲ. ರೈಟ್? ಸಕಲ ವೈಭವದಿಂದ ಅವನು ಜೀವಿಸಿದ್ದಾನೆ. ಬಟ್ ಇಲ್ಲಿ ಯೇಸ್ವಾಮಿ ಹೇಳ್ತಾನೆ, ಮುಂದೆ ಓದಿ, ಅದನ್ನು ಓದಿ. ಇದನ್ನು ಓದುವಾಗ ಸೀದಾ ನೀವು ಅಲ್ಲಿ ಹೋಗಿ ಸೊಲೊಮೋನ್ನ ವೈಭವವನ್ನು ಓದಬೇಕು.
ಅರಸುಗಳ ಪುಸ್ತಕದಲ್ಲಿ. ಓಕೆ, ನೆಕ್ಸ್ಟ್. ಎಲೇ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತಿದ್ದು ನಾಳೆ ಒಲೆಯ ಪಾಲಾಗೋ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸ್ತಾರೆ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ. ಆಹಾ, ಕಮಾನ್, ದೇವರ ಜಸ್ಟ್ ಥಿಂಕಿಂಗ್ ನೋಡಿ. ಸೊಲೊಮನ್ನ ಸಕಲ ವೈಭವಕ್ಕಿಂತ ಯಾವುದು ದೊಡ್ಡದಂತೆ? ಅಡವಿಯ ಹೂಗಳು. ಅಡವಿಯ ಹೂಗಳಿಗಿಂತ ಹೆಚ್ಚಾಗಿ ಯಾರನ್ನು ಉಡಿಸ್ತಾನಂತೆ. ಹಲೋ, ಇದರಲ್ಲಿ ಅಡವಿಯ ಹೂಗಳಿಗಿಂತ ಹೆಚ್ಚಾಗಿ. ಇಲ್ಲಿ ಓದಿರಿ, ಎಲೆ ಅಲ್ಪ ವಿಶ್ವಾಸ, ಈ ಹೊತ್ತಿದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸ್ತಾರೆ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ. ಅರಸನಾದ ಸೊಲೊಮನ್ನ ವೈಭವಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಸುಳ್ಳು ಹೇಳ್ತಾನೆ ಅವನು. ವಾಕ್ಯ ಓದುವಾಗ ಸುಮ್ಮನೆ ಕಿರ್ರಂತ ಓದ್ತಾ ಹೋಗುದಲ್ಲ. ಸ್ಕ್ರಿಪ್ಚರನ್ನು ಓದುವಾಗ ಓದಬೇಕು. ಹೂವಿಗಿರುವಷ್ಟು ಅಲಂಕಾರ ಸೊಲೊಮನ್ನು ತನ್ನ ಸಕಲ ವೈಭವದಲ್ಲಿ ಇರುವಾಗಲೂ ಆ ಹೂಗಿರುವಷ್ಟು ಅಲಂಕಾರ ಇರಲಿಲ್ಲ. ನೆಕ್ಸ್ಟ್ ಆ ಹೂಗಳ ಬಗ್ಗೆ ಹೇಳ್ತಾನೆ, ಸೊಲೊಮನಿಗಿಂತ ಜಾಸ್ತಿ ಅದು ಹೂ. ಆ ಹೂಗಳಿಗಿಂತ ಎಷ್ಟೋ, ಎಷ್ಟು ಅಲ್ಲ ಎಷ್ಟೋ, ಹೇಳ್ರಿ ಎಷ್ಟೋ, ಪಕ್ಕದವ್ರಿಗೆ ಹೇಳ್ರಿ ಎಷ್ಟೋ. ಪಾಸ್ಟ್ರೆ, ನನಗೆ ಇದು ಇಷ್ಟ ಇಲ್ಲ ಅಂದರೆ ನಿನಗೆ ಈ ಜ್ಞಾನ ಇಷ್ಟ ಇಲ್ಲ, ನಿನಗೆ ಅಜ್ಞಾನ ತುಂಬ ಇಷ್ಟ. ಅದಕ್ಕೆ ಅಜ್ಞಾನಿಗಳಾಗೆ ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ್ರಿ, ಅಜ್ಞಾನಿಗಳಾಗೆ ಪ್ರಾರ್ಥನೆ ಮಾಡಬೇಡ್ರಿ. ಜ್ಞಾನ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಯು ಲೈಕ್, ನಿನ್ಗೆ ಇಷ್ಟ ಅಜ್ಞಾನ. ಜ್ಞಾನ ಕೇಳುವಾಗ ನಿನಗೆ ನಿದ್ರೆ ಬರುತ್ತಾ ಅಂತ ಹೇಳಿದ್ರೆ ಬಡತನವು ದಾರಿಗಳ್ಳನ ಹಾಗೆ, ಕೊರತೆಯು ಕಾಯ್ತಾ ಇದೆ ಪಂಜುಗಳ್ಳನ ಹಾಗೆ. ಸ್ವಲ್ಪ ತೂಕಡಿಕೆ, ಇನ್ನು ಸ್ವಲ್ಪ ನಿದ್ರೆ, ಕೈ ಮುದುರಿಕೊಳ್ಳುವೆಯಾ? ಯಾಕೆ? ಶರೀರ ಅಷ್ಟು ಈಸಿಯಾಗಿ ಸ್ಪಿರಿಚುವಲ್ ನಾಲೆಜ್ ನಿಮ್ಮ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸ್ಪಿರಿಚುವಲ್ ನಾಲೆಜ್ ನೀವು ಒಳಗೆ ಹೋಯ್ತು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ಗಾಡ್, ಯುವರ್ ಫಂಕ್ಷನ್ ವಿತ್ ಗಾಡ್, ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ಎಷ್ಟು ತಿಳಿದರೂ ಇನ್ನು ತಿಳಿಲಿಕ್ಕೆ ಇದೆ. ಇಂತಿಂತಿದ್ದನ್ನು ನಾನು ತಿಳಿದಿದ್ದೇನೆ ನೆನೆಸುವವನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ ಅಂತೆ. ನಿನಗೆ ಸ್ಕ್ರಿಪ್ಚರ್ ನಾಲೆಜ್ ಇರಬಹುದು, ನೀನು ಪ್ರೀಚ್ ಮಾಡಬಹುದು ಆ ಸ್ಕ್ರಿಪ್ಚರಿಂದ ಈ ಸ್ಕ್ರಿಪ್ಚರಿಗೆ, ಬಟ್ ಹೃದಯದಲ್ಲಿ ಆತನನ್ನು ತಿಳಿಯುವುದು ಮುಖ್ಯ. ಪ್ರೇಯರ್ ಅಂತ ಹೇಳಿದರೆ ಪ್ರಿಯರೇ, ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡೋದು ಯಾಕಂತ ಹೇಳಿದ್ರೆ ಆತನು ತಿಳಿಯುವುದಕ್ಕೋಸ್ಕರ. ನೀವು ತಿಳಿದರೆ ಆತನೊಟ್ಟಿಗೆ ಅನ್ಯೋನ್ಯತೆ ಮಾಡುತ್ತೀರಿ. ನೀವು ತಿಳಿದರೆ ನೀವು ಭವಿಷ್ಯದ ಭಯದಲ್ಲಿ ಇರುವುದಿಲ್ಲ. ನೀವು ತಿಳಿದರೆ ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿ ಇರುವುದಿಲ್ಲ. ತಿಳಿದರೆ ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಚಿಂತೆಯಲ್ಲಿ ಇರುವುದಿಲ್ಲ. ತಿಳಿದರೆ ಇಡೀ ದಿನ ನಿಮ್ಮ ಪ್ರಾರ್ಥನೆ ದೇವರೇ ಅದು ಬೇಕು, ಇದು ಬೇಕು, ಹಣ ಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳುವುದೇ ಇಲ್ಲ. ಮನಿ ವಿಲ್ ನಾಟ್ ಸ್ಟಾಪ್ ಯು ಟು ಕಮ್ ಟು ದ ಚರ್ಚ್. Money will never stop to come to the church. Money will never reason. ಒಂದು ವೇಳೆ ದೇವರ ಅನ್ಯೋನ್ಯತೆ ಗೊತ್ತಿಲ್ಲ ಅಂತ ಹೇಳಿದರೆ ಹಣ ಮಾತಾಡ್ತದೆ, ಟೈರ್ ಮಾತಾಡ್ತದೆ, ಪೆಟ್ರೋಲ್ ಮಾತಾಡ್ತದೆ, ಡೀಸೆಲ್ ಮಾತಾಡ್ತದೆ, ವರ್ಲ್ಡ್ ಇಕಾನಮಿ ಮಾತಾಡ್ತದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆತ ಮಾತಾಡ್ತದೆ, ಕ್ಯಾಲ್ಕುಲೇಷನ್ ಮಾತಾಡ್ತದೆ. ನಮ್ಮ ದೇವರು ಬರಗಾಲದಲ್ಲಿ ಕೊಡುವವನು. ಹಲ್ಲೆಲೂಯಾ. ಬರಗಾಲದಲ್ಲಿ ನಮ್ಮ ದೇವರು ಕೊಡುವಾತ. ಬರಗಾಲದಲ್ಲಿ ಅವರಿಗೆ ಕೊರತೆ ಇರುವುದಿಲ್ಲ. ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ನಾವು ಒಂದು ರೀಸನ್ಗೋಸ್ಕರ ಹುಟ್ಟಿದ್ದೇವೆ, ಟು ರೀಚ್ ಟು ದ ಅನ್ರೀಚ್. ದೇವರು ನಮಗೆ ಯಾಕೆ ಕರೆದಿದ್ದಾನೆ? ಅನೇಕರು ಆ ರಾಜ್ಯದ ಒಳಗೆ ಪ್ರವೇಶಿಸಬೇಕು. Wherever you go, we carry the kingdom of God. ನಾವು ದೇವರ ರಾಜ್ಯವನ್ನು ತೆಗೆದುಕೊಂಡು ಹೋಗ್ತೇವೆ.
ದೇವರ ರಾಜ್ಯ ಏನು? ದೇವರ ರಾಜ್ಯ ಏನು? ಒಬ್ಬ ರೋಗಿ ಇದ್ದಾನೆ, ದೇರ್ ಇಸ್ ಎ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಇನ್ ದ ನೇಮ್ ಆಫ್ ಜೀಸಸ್ ಬಿ ಹೀಲ್ಡ್. ಅಲ್ಲಿ ದೇವರ ರಾಜ್ಯ ಬಂತು. ಒಬ್ಬ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದುತ್ತಾನೆ, ರಕ್ಷಣೆ ಹೊಂದುತ್ತಾನೆ, ಅವನು ದೇವರ ರಾಜ್ಯಕ್ಕೆ ಬಂದ, ಅಂಧಕಾರದ ದೊರೆತನ ಬಿಟ್ಟು ಹೋಯಿತು. ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸ್ತಿರುವಾಗ ಜನರು ಹೇಳಿದನು, ಈತನು ಬೆಲ್ಜೆಬೂಲ್ನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ. ಯೇಸು ಸ್ವಾಮಿ ಹೇಳಿದ, ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಕ್ಷಮಾಪಣೆ ಆಗುವುದು, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇಲ್ಲ. ಓಕೆ, ನಾನು ಸೈತಾನನ್ನು ಓಡಿಸಿದರೆ ಅವನ ರಾಜ್ಯ ಹೇಗೆ ಉಳಿದಿತ್ತು? ಅವನ ರಾಜ್ಯ ಡಿವೈಡ್ ಆಗ್ತದೆ. ಹಾಗಾದ್ರೆ ನಾನು ನೆಕ್ಸ್ಟ್ ಹೇಳ್ತೇನೆ, ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ, ಹೊರಗೆ ಹಾಕುವುದಾದರೆ, ದೇವರ ರಾಜ್ಯವು ನಿಮ್ಮಲ್ಲಿ ಬಂತು. ಅಂದರೆ ದುರಾತ್ಮನನ್ನು, ಕೊರತೆ ಆತ್ಮವನ್ನು ಹೊರಗೆ ಹಾಕ್ತಾ ಇದ್ದೇನೆ. ದೇವರ ರಾಜ್ಯ ಸಮೃದ್ಧಿ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ನಿನ್ನ ಬಿಸ್ನೆಸ್ ಅನ್ನು ದುರಾತ್ಮಗಳು ಹಿಂದೆ ಕೈ ತೆಗೆಯುತ್ತವೆ, ಅಲ್ಲಿ ಪರಲೋಕದ ಕಂಟ್ರೋಲ್ ಬರುತ್ತದೆ. ನಿನ್ನ ಮನೆಯ ಸುತ್ತಲೂ ಪರಲೋಕದ ಕಂಟ್ರೋಲ್ ಬರುತ್ತದೆ, ಮಕ್ಕಳ ಸುತ್ತಲೂ ಕಂಟ್ರೋಲ್ ಬರುತ್ತದೆ. ಯು ಆರ್ ಸ್ಪೀಕಿಂಗ್ ದ ವರ್ಡ್ಸ್ ಆಫ್ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ಇದ್ದುಕೊಂಡು ಸೈತಾನನ ರಾಜ್ಯದ ಬಗ್ಗೆ ಮಾತಾಡುವುದಲ್ಲ. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೆಯುವವರು. ನನ್ನವನಾಗಿರುವ ನೀತಿವಂತನು ಅವನ ನಂಬಿಕೆಯಲ್ಲಿ ಬದುಕುತ್ತಾನೆ. ಅವನು ಹಿಂತೆಗೆದರೆ ನನಗೆ ಸಂತೋಷವಿಲ್ಲ. ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು. ನನ್ನ ಮಕ್ಕಳು ಯೆಹೋವನಿಂದ ಕಲಿಯುತ್ತಾರೆ. ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮ ಇರುತ್ತದೆ. ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಕಾಣದ ಲೋಕದಲ್ಲಿ ದೇವದೂತರು ಮಕ್ಕಳನ್ನು ಆವರಿಸ್ತಾರೆ. ಮೂಮೆಂಟ್ ನೀನು ನೋಡುವ ಸಂಗತಿಗಳನ್ನು ಮಾತಾಡುತ್ತಾ ಇದ್ದಿ, ನನ್ನ ಮಕ್ಕಳು ಹಾಗೆ, ನನ್ನ ಮಕ್ಕಳು ಹೀಗೆ ಅಂತ. ನೀನು ದುಷ್ಟನ ರಾಜ್ಯದ ಇನ್ಫ್ಲುಯೆನ್ಸ್ ಅನ್ನು ಅವರಿಗೆ ಬಿಡುಗಡೆ ಮಾಡ್ತಾ ಇದ್ದೆ. ನಿನ್ನ ಹೆಂಡತಿಯ ಬಗ್ಗೆ ಆಕೆ ಬೊಂಡಿಲ್ಲ, ಆಕೆ ಬುದ್ಧು, ಆಕೆ ಪ್ರಯೋಜನ ಇಲ್ಲ ಅಂತ ನೀನು ಯಾರ್ಯಾರ ಮಾತುಗಳನ್ನು ಕೇಳಿದರೆ ಆಕೆ ಹಾಗೆ ಈಕೆ ನೋ. ಅಂತಾಪುರದಲ್ಲಿ ನನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆ, ನನ್ನ ಮೇಜಿನ ಸುತ್ತಲೂ ಕೂತ್ಕೊಂಡು ನನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಯು ಆರ್ ಸ್ಪೀಕಿಂಗ್ ದ ವರ್ಡ್ಸ್ ಆಫ್ ಕಿಂಗ್ಡಮ್. ದ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವರಿಗೆ ಕವರಿಂಗ್ ಕೊಡ್ತಿ. ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ. ನೋ, ನನ್ನ ಗಂಡ ಕೊಳ್ಳೆ ಆಗಿ ಸಂಪಾದಿಸ್ತಾನೆ, ಮದುವೆ ಆಗಿದೆ. ಈಗ ಯು ಹ್ಯಾವ್ ಟು ಯೂಸ್ ಯುವರ್ ಫೇತ್. ಇಡೀ ದಿನ ಚಿಂತೆ ಮಾಡೋದಲ್ಲ, ನನಗೆ ಎಷ್ಟು ಹೆಂಗೆ ಪೊದು ಏತ್ ಬರೋ ಅಂತ ಗೊತ್ತುಂಟ. ನನಗೆ ಎಷ್ಟು ನೆಂಟರ್ಸ್ಗೆ ಬಂತು, ಹೋಗಿ ಇವನನ್ನೇ ಮದುವೆ ಆದೆ. ಅವನನ್ನು ಆದರೂ ಅದೇ ಪ್ರಾಬ್ಲಮ್. ಈಗ ಯಾರನ್ನು ಆಗಿದೆಯೋ, ಲವ್ ಹಿಮ್, ಹಾನರ್ ಹಿಮ್, ಡಿಕ್ಲೇರ್ ದ ಗಾಡ್ಸ್ ವರ್ಡ್. Okay, you are born into the kingdom. ದೇವರ ರಾಜ್ಯದಲ್ಲಿ ಹುಟ್ಟಿದಿ, ದೇವರ ರಾಜ್ಯದಲ್ಲಿ ಕಾರ್ಯಪ್ರವರ್ತನ ಆಗು. ಪ್ರಾರ್ಥನೆ ಅಂತ ಹೇಳಿದರೆ ನಮ್ಮ ತಂದೆಯನ್ನು ನಾವು ತಿಳಿಯುವಂಥದ್ದಾಗಿದೆ. ಆ ರಾಜ್ಯದಲ್ಲಿ ನಮ್ಮ ಪ್ರಾರ್ಥನೆ ಏನು? ನಮ್ಮ ರಿಲೇಶನ್ಶಿಪ್. ಈ ಭೂಲೋಕದಲ್ಲಿ ದೊರೆತನ ಮಾಡಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ. ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್. ಸಮುದ್ರದಲ್ಲಿರುವ ಮೀನು, ಅಂತರಿಕ್ಷದಲ್ಲಿರುವ ಪಕ್ಷಿಗಳು, ಭೂಲೋಕದಲ್ಲಿರುವ ಎಲ್ಲ ಭೂಮಿಯ ಮೇಲೆ ಜೀವ ಜಂತು, ಕ್ರಿಮಿ ಕೀಟಗಳು. ವೈರಸ್, ಕ್ರಿಮಿ ಕೀಟ ದೇವರು ಮೊದಲೇ ಸೃಷ್ಟಿ ಮಾಡಿದ್ದಾರೆ. ಇದ್ದೀರಾ ಇಲ್ಲಿ? ಯಾವಾಗ ಆದಾಮನು ಪಾಪ ಮಾಡಿದ, ಆತನು ಜೀವದಿಂದ ಮರಣಕ್ಕೆ ಪ್ರವೇಶವಾದ. ಆತನು ಅಂಧಕಾರದ ದೊರೆತನೆಯಲ್ಲಿದ್ದ. ಅದೇ ವೈರಸ್ಗಳು, ಕ್ರಿಮಿ ಕೀಟಗಳು ಮನುಷ್ಯನಿಗೆ ಎನಿಮಿಯಾಗಿ ಮಾರ್ಪಟ್ಟವು. ನಿಮಗೆ ನ್ಯಾಚುರಲ್ ವರ್ಲ್ಡಲ್ಲಿ ಕಾಣುವಂಥದ್ದು ವೈರಸ್, ಸ್ಪಿರಿಚುವಲ್ ವರ್ಲ್ಡಲ್ಲಿ ಕಾಣುವಂಥದ್ದು ದುರಾತ್ಮಗಳು. ಫಾರ್ ಎಕ್ಸಾಂಪಲ್ ಫೀವರ್, ಜ್ವರ. ಯೇಸು ಸ್ವಾಮಿ ಸೀಮೋನನ ಮನೆಗೆ ಹೋದ. ಸೀಮೋನ ಅತ್ತೆ ಕಠಿಣ ಜ್ವರದಲ್ಲಿ ಮಲಗಿದಳು. ಬ್ಲಡ್ ಟೆಸ್ಟ್ ಮಾಡಿದರೆ ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ರೈಟ್? ವೈರಸ್ಗಳು.
ಬಟ್ ಯೇಸು ಡೈರೆಕ್ಟ್ ಡೀಲ್ ಮಾಡಿದ ಸ್ಪಿರಿಚುವಲಿ. ಆ ಜ್ವರವನ್ನು ಗದರಿಸ್ದ, ಬಿಡು. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಗದರಿಸಿದಾಗ ವೈರಸ್ಗಳು ಸ್ಟಾಪ್ ಆದವು. ಎದ್ದಳು, ಸೀದಾ ಉಪಚಾರ ಮಾಡಿದ. ಲೈಫ್ ಇಸ್ ಸ್ಪಿರಿಚುವಲ್. ಹೇಳಿ, ಜೀವಿತ ಎಂಬುವಂಥದ್ದು ಆತ್ಮಿಕವಾದದ್ದು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಅದರ ಇವುಗಳ ಸಮೇತ ಅವುಗಳು ನಿಮ್ಮನ್ನು ಫಾಲೋ ಮಾಡು. ಇಫ್ ಯು ಸ್ಪಿರಿಚುವಲಿ ಫಂಕ್ಷನ್, ನ್ಯಾಚುರಲ್ ವರ್ಲ್ಡ್ ವಿಲ್ ಫಾಲೋ ಯು. ಬಟ್ಟೆ ನಿಮ್ಮನ್ನು ಹಿಂಬಾಲಿಸ್ತದೆ, ಊಟ ನಿಮ್ಮನ್ನು ಹಿಂಬಾಲಿಸ್ತದೆ, ಮತ್ತೆಂತ ಬೇಕು? ಬೆಸ್ಟ್ ವಾಟರ್ ಕೂಡ ಹಿಂಬಾಲಿಸ್ತದೆ. ವಾಟರ್ ಇಲ್ಲ ಅಂತಲೂ ವಾಟರ್ ಟರ್ನ್ ಇನ್ ಟು ಗುಡ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರ. ಯಾಕಂದ್ರೆ ಅವರು ಆತ್ಮಿಕ ಲೋಕದಲ್ಲಿ ಎಂಜಾಯ್ ಮಾಡಿ ಹಾಡ್ತಾ ಇದ್ದಾರೆ, ಅವರೊಟ್ಟಿಗೆ ಸ್ವಲ್ಪ ಸೇರುವುದು, ಪ್ರೀಚ್ ಮಾಡುವಾಗ ಮಾಡುವ. ಯಾಕೆ ನಾವು ಕಿಂಗ್ಡಮ್ ಅಲ್ಲಿದ್ದೇವೆ, ರೈಟ್? ಅದಕ್ಕೋಸ್ಕರ ಸ್ಟರ್ ಆಗ್ತಾ ಇದೆ ಸ್ಪಿರಿಟ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳ ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಇಲ್ಲಿ ಕೇಳ್ರಿ, ಗಿವಿಂಗ್ ಕೊಡುವಂಥದ್ದು ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ನಿನ್ನೆ ನಾನು ಎಲ್ಲಿ ರೇಷ್ಮೆ ಬಂದಾಳ, ಎಲ್ಲಿದ್ದಾಳೆ? ಬರಲಿಲ್ಲ. ನಿನ್ನೆ ನಾನು ಡಿವೋಷನ್ ಪ್ರೀಚ್ ಮಾಡ್ತಾ ಇದ್ದೆ. ಸಹೋದರಿ ರೇಷ್ಮೆ ಒಂದು ಟೆಸ್ಟ್ ಮನಿ ಕೊಟ್ಟಳು. ಸಹೋದರಿ ಆಕೆಗೊಂದು ಸೈಡಲ್ಲಿ ನನ್ನ ಹತ್ರ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ರು. ನಾನು ಪ್ರೇಯರ್ ಮಾಡಿದೆ. ಆ ನೋವು ಬಿಟ್ಟು ಹೋಯಿತು. ಬಟ್ ಆ ಒಂದು ಎಂತ ಹೇಳ್ತಾರೆ, ಬಾಫ್ ಸ್ವೆಲ್ಲಿಂಗ್ ಅದು ಅಲ್ಲೇ ಇತ್ತು ಸುಮಾರು ದಿನ ಅಂತ. ಆಕೆಗೆ ಒಂದು ಇನ್ಸ್ಪೈರ್ ಆಗ್ತಾ ಇದ್ದು, ಒಂದು ಸಹೋದರಿ ಇಲ್ಲಿ ಬಂದಿದ್ರು, ಅವರಿಗೆ ಏನಾದರೂ ಕೊಡಬೇಕಂತ, ಕಷ್ಟದಲ್ಲಿದ್ದಾರೆ. ಕಡೆಗೆ ಸುಮಾರು ದಿನದಿಂದ 1 ವಾರ ಆಯಿತು, 2 ವಾರ ಆಯಿತು, ಆ ಸ್ವೆಲ್ಲಿಂಗ್ ಕೂಡ ಅದೇ ರೀತಿ ಇದೆ. ಸಹನ ಸಿಸ್ಟರು ಮೊನ್ನೆ ಹೋಗಿ, ಮೊನ್ನೆ ಸಂಡೇ ಯಾವ ಸಂಡೇ ಗೊತ್ತಿಲ್ಲ, ಹೋಗಿ ಆಕೆ ಹತ್ರವೇ ಕೂತ್ಕೊಳಿಸ್ತಾರಂತೆ. ಆಶೇರ್ ಟೀಮಲ್ಲಿ ಇದ್ದಾರೆ, ರೈಟ್? ಇಮಿಡಿಯೇಟ್ಲಿ ಆ ಒಂದು ಸೀಡನ್ನು ಆಕೆಗೆ ಬಿತ್ತಿಬಿಟ್ರು ಅಲ್ಲಿ ಕೂತ್ಕೊಂಡ್ರೆ. ಮೂಮೆಂಟ್ ಬಿತ್ತಿ ಆಕೆ ಹೇಳುವಾಗ ನೋವಿಲ್ಲ, ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಹೋಗಿದೆ. See, this is a word. Your function in the word. You're functioning the word. ಬಬಿಡ್ತದೆ, ಧರ್ಮವು ಮೃತ್ಯು ವಿಮೋಚಕ. ಅದಕ್ಕೆ ಬೈಬಿಡುತ್ತೆ, ನಿಮಗೆ ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ. ಎಷ್ಟೇ ಹಣ ಇರಲಿ, ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ದೊಡ್ಡ ಬಂಗ್ಲೆ ಇರಲಿ, ಅವನ ಜೀವಕ್ಕೆ ಆಧಾರ ಅವನ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಅದು ಅಲ್ಲ. ಸಡನ್ಲಿ ಹಾರ್ಟ್ ಅಟ್ಯಾಕ್. ಯೇಸುವಿನಿಂದ ಸಾಮ್ಯ ಹೇಳಿದೆ, ರೈಟ್? ಒಬ್ಬನ ಬೆಳೆ ಚೆನ್ನಾಗಿ ಬೆಳೆಯಿತು, ಭೂಮಿ ಚೆನ್ನಾಗಿ ಬೆಳೆಯಿತು ಚೆನ್ನಾಗಿ. ಕಡೆಗೆ ಬೆಳೆದಾಗ ಅವನು ಥಿಂಕ್ ಮಾಡಿದ್ದೇನು, ಅಟ್ಲೀಸ್ಟ್ ನಾನು ಬಡವರಿಗೆ ಕೊಡಬೇಕು, ಕಷ್ಟದಲ್ಲಿದ್ದವರಿಗೆ ಕೊಡಬೇಕು, ದೇವರು ನನಗೆ ಅಭಿವೃದ್ಧಿ ಪಡಿಸ್ತಾನೆ,
ನನ್ನನ್ನು ಬ್ಲೆಸ್ ಮಾಡಿದ್ದಾನೆ, ಅಟ್ಲೀಸ್ಟ್ ನಾನು 4 ಜನಕ್ಕೆ ನನ್ನಿಂದ ಸಹಾಯ ಆಗಬೇಕು, ಇದನ್ನು ದೇವರು ಮಾಡಿದಾನಂತ ಅವನು ಅಕ್ನಾಲೇಜ್ ಮಾಡಲೇ ಇಲ್ಲ. ಅವನು ಓನ್ಲಿ ಥಿಂಕ್ ಮಾಡಿದ್ದು ನನ್ನ ತುಪ್ಪೆಗಳನ್ನು ಹೇಗೆ ಅಗಲ ಮಾಡುವುದು, ನನ್ನ ಬ್ಯಾಂಕಲ್ಲಿ FD ಇಡುವುದು, ನನ್ನ ನೆಕ್ಸ್ಟ್ ಲ್ಯಾಂಡಲ್ಲಿ ತಗೊಳ್ಳುವುದು, ಅದಕ್ಕೆ ಹೇಗೆ ಸಾಲ ತೆಗೆದುಕೊಂಡು ಇನ್ವೆಸ್ಟ್ ಮಾಡುವುದು. ಇದೇ ಥಿಂಕಿಂಗ್. ಕೆಲವರ ಕೈಯಲ್ಲಿ ₹1 ಇಲ್ಲ, ಎಲ್ಲ ಇನ್ವೆಸ್ಟ್ಮೆಂಟಲ್ಲಿ. ಆ ತುಪ್ಪೆಯಲ್ಲಿ, ಈ ತುಪ್ಪೆಯಲ್ಲಿ, ಆ ತುಪ್ಪೆಯಲ್ಲಿ. ಯಾರು ಕಷ್ಟದಲ್ಲಿ ಕೊಡುವಾಗ ಅವ್ರ ಹತ್ರ ಇವರು ಕೇಳ್ತಾರೆ ಏನು. ಬಟ್ ಆ ರಾತ್ರಿ ಉಣು ಕುಡಿ ಸಂತೋಷ ಪಡು, ಅವನು ರಿಜಾಯ್ಸ್ ಮಾಡ್ತಾ ಇದ್ದಾನೆ. ಕೆಲವರು ಆತ್ಮದಲ್ಲಿ ರಿಜಾಯ್ಸ್ ಮಾಡ್ತಾರೆ, ಕೆಲವರು ಫಿಲ್ಮ್ ಸಾಂಗ್ ಹಾಕಿ ರಿಜಾಯ್ಸ್ ಮಾಡೋರಿದ್ದಾರೆ. ನನಗೆ ಸಾಂಗ್ಗಳು ಸಹ ಬರೋದಿಲ್ಲ ಈಗ, ಆ ನೆಟ್ಟೆ ಕಂಟ್ರೋಲ್ ಕಟ್ ಆಗಿ ಹೋಗಿದೆ, ಅದು ಬೇಡ. ರಿಜಾಯ್ಸ್ ಮಾಡಬೇಕು. ಕೊಡಿ ತಿನ್ನು ಸಂತೋಷ ಪಡು, ಕ್ರಿಸ್ತನಲ್ಲಿ ಅಲ್ಲ, ಲೋಕದಲ್ಲಿ. ಅವನಿಗೆ ಆ ರಾತ್ರಿ ದೇವರು ಹೇಳ್ತಾನೆ, ಬುದ್ಧಿಹೀನನ್ನೇನು, ಬುದ್ಧಿಹೀನನ್ನೇನು, ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನಿಂದ ಕೇಳಲ್ಪಡುವುದು. ಯು ವಿಲ್ ಡೈ. ನೀನು ಕೂಡಿಸಿಟ್ಟದ್ದು ಯಾರಿಗೆ ಆಗುವುದು? ಎಲ್ಲ ಕೂಡಿಸಿಟ್ಟಿದೆಯಲ್ಲ, ಯಾರಿಗೆ ಆಗುವುದು? ಯೇಸು ಹೇಳಿದ, ತನಗೋಸ್ಕರ ಸ್ವಾರ್ಥದಲ್ಲಿ ದ್ರವ್ಯವನ್ನು ಇಟ್ಟುಕೊಂಡು ತನ್ನ ಜೀವಿತಗೋಸ್ಕರ, ಭವಿಷ್ಯಕ್ಕೋಸ್ಕರ, ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆಯೇ. ನಾನೊಂದು ಸ್ಟೋರಿ ಕೇಳಿದ್ದೆ. ಒಮ್ಮೆ ಒಂದು ಸಭೆ ಫುಲ್ ಆಯಿತು. ಸಭೆ ಫುಲ್ ಆಯಿತು. ಸಭೆ ಫುಲ್ ಆಗುವಾಗ ಆ ಸಭೆಯನ್ನು ಎಕ್ಸ್ಟೆನ್ಷನ್ ಮಾಡಬೇಕು. ಆಗ ಅಲ್ಲಿ ಕೆಲವು ಲೀಡರ್ಗಳನ್ನು ಕರೆದರು. ನೋಡಿ, ನಮಗಿಲ್ಲಿ ಜಾಗ ಸಾಕಾಗುವುದಿಲ್ಲ, ಜನರು ಜಾಸ್ತಿ ಬರ್ತಾ ಇದ್ದಾರೆ, ನಾವೇನೊಂದು ಎಕ್ಸ್ಟೆನ್ಷನ್ ಮಾಡಬೇಕು. ಅವರ ವಿಷನನ್ನು ಆ ಲೀಡರ್ಗಳಿಗೆ ಹೇಳಿದರು. ಅಲ್ಲಿ ಒಬ್ಬ ಸ್ಟ್ರಾಂಗ್ ಫೈನಾನ್ಷಿಯಲ್ ವ್ಯಕ್ತಿ ಇದ್ದ. ಅವನ ಮಾತನ್ನು ಸರಿ ಕೇಳ್ತಿದ್ದರು. ಕೆಲವೊಮ್ಮೆ ಪಾಸ್ಟ್ಗಿಂತ ಹೆಚ್ಚಾಗಿ ಕೆಲವರು ಇವರು ಡೊಮಿನೇಟ್ ಮಾಡುವವರಿದ್ದಾರೆ ಚರ್ಚಲ್ಲಿ. ದೇ ಟ್ರೈಂಗ್ ಟು ಕಂಟ್ರೋಲ್ ಪಾಸ್ಟರ್. ಇಲ್ಲಿ ಹಾಗೆ ಆಗುವುದಿಲ್ಲ, ಬಟ್ ಅಲ್ಲಿ ಹಾಗೆ ಆಗ್ತಿತ್ತು. ಕೆಲವು ಕಡೆಯಲ್ಲಿ ಆಗಿದೆ. ಒಬ್ಬ ಹೇಳಿದ, ಅವನು 2 ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವರಿಗೆ 2 ಹೆಣ್ಣು ಮಕ್ಕಳು. 2 ಹೆಣ್ಣು ಮಕ್ಕಳು. ಮನೆ 2 ಹೆಣ್ಣು ಮಕ್ಕಳಿಗೆ ಮನೆ ಕಟ್ಟಲಿಕ್ಕೆ ಅವನು ರೆಡಿ ಮಾಡಿದ್ದ. ಇಂಟೆನ್ಷನ್ ಏನದೆ, ಈಗ ಅವನು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಇದು ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ಅವನು ಹಣ ಕೊಡಬೇಕೀಗ. ಅವನು ಹೇಳಿದ, ಎಕ್ಸ್ಟೆನ್ಷನ್ ಈಗೆಲ್ಲ ಮಾಡೋದು ಬೇಡ, ಜಾಸ್ತಿ ಜನ ಬಂದರೆ ನಾವು ಬೇರೆ ಸಭೆ ಕಳಿಸುವ. ನೋಡಿ, ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್. ವಾಟ್ ಇಸ್ ಯುವರ್ ಇಂಟೆನ್ಷನ್? ಓಕೆ, 2 ಮನೆ ಕಟ್ಟಿದರು. ನೆಕ್ಸ್ಟ್ ಡೇ 2 ಮನೆಯದ್ದು ಹೌಸ್ ವಾರ್ಮಿಂಗ್ ಸೆರೆಮನಿ ಇದೆ 2 ಹೆಣ್ಣು ಮಕ್ಕಳಿಗೆ. ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ, ರೆಡಿ ಆಯಿತು. ಸಂಜೆ ಒಂದು ಕಾರ್ ಆಕ್ಸಿಡೆಂಟಲ್ಲಿ 2 ಹೆಣ್ಣು ಮಕ್ಕಳು ಆಕ್ಸಿಡೆಂಟ್ ಆಗಿ ಸತ್ತು ಹೋದರು. ದೇವರ ಉದ್ದೇಶಕ್ಕಿಂತ ಯಾವುದು ಜಾಸ್ತಿಯನ್ನು ನೀವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರೋ, ಯು ಆರ್ ಗೋಯಿಂಗ್ ಟು ಲೂಸ್. ಇನ್ಯಾರು ಮನೆ ಯಾರಿಗೆ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಎಲ್ಲ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡಿ. ಲೋಭ ಅಂತ ಹೇಳಿದರೆ ಯು ಆರ್ ನಾಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್, ಯು ಆರ್ ಫಂಕ್ಷನ್ ಇನ್ ನ್ಯಾಚುರಲ್ ಸೆಲ್ಫಿಶ್ ಕಿಂಗ್ಡಮ್. ದೇವರ ರಾಜ್ಯ ಯಾವಾಗಲೂ ಹರಿಸುವಂಥದ್ದು, ಸೈತಾನ್ ರಾಜ್ಯ ಯಾವಾಗಲೂ ಕಳವು.
ಬರಲಿ ಬರಲಿ, ಸ್ಟಾಪ್ ಮಾಡಿಡುವಂಥದ್ದು. ಯು ಆರ್ ಗೋಯಿಂಗ್ ಟು ಬ್ಲಾಕ್ ದ ಕಿಂಗ್ಡಮ್, ಯು ಆರ್ ಗೋಯಿಂಗ್ ಟು ಬ್ಲಾಕ್ ಯುವರ್ ಫ್ಯೂಚರ್. ಎಲ್ಲ ಲೋಭಕ್ಕೆ ಎಚ್ಚರವಾಗಿ ನಿಮ್ಮನ್ನು ಕಾಪಾಡ್ರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ, ಅವನ ಭವಿಷ್ಯಕ್ಕೆ ಆಧಾರ, ಅವನ ಹೆಲ್ತ್ಗೆ ಆಧಾರ ಅಲ್ಲ. ಯಾವಾಗ ನಿಮಗೆ ಕಿಂಗ್ಡಮ್ ಪ್ರಿನ್ಸಿಪಲ್ ನಿಮಗೆ ಓಪನ್ ಆಗ್ತದೆ ಮತ್ತು ನೀವು ಇದಕ್ಕೆಲ್ಲ ಪ್ರಾರ್ಥನೆ ಮಾಡೋದಿಲ್ಲ, ಯು ಆರ್ ಗೋಯಿಂಗ್ ಟು ಫಂಕ್ಷನ್ ಇನ್ ದ ಕಿಂಗ್ಡಮ್. ಅವುಗಳ ಸಮೇತ ಇವುಗಳೆಲ್ಲ ನಿಮಗೆ ದೊರಕುತ್ತವೆ. ನಿಮ್ಮ ಲೈಫ್ ಇದ್ದಾಗಿರುವುದಿಲ್ಲ. ನೀವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತೀರಿ. ಜನರು ನಿಮ್ಮ ಜೀವಿತದಲ್ಲಿರುವ ಮ್ಯಾನಿಫೆಸ್ಟೇಷನ್ ಮಾತ್ರ ಕಾಣಬಹುದು, ನೀವು ಜೀವಿಸುವ ಪ್ರಿನ್ಸಿಪಲ್ ಸೀಕ್ರೆಟ್ ಅವರಿಗೆ ಗೊತ್ತಿರುವುದಿಲ್ಲ. ಮೇ ಬಿ ಅವರು ನಿಮ್ಮನ್ನು ಜಡ್ಜ್ ಮಾಡಬಹುದು. ವಾಟ್ ಎವರ್ ಯು ಡೂ ಇನ್ ಸೀಕ್ರೆಟ್, God will give open reward. ಯಾವುದೇ ಮಿನಿಸ್ಟ್ರಿ, ಯಾವುದೇ ಕಿಂಗ್ಡಮ್ ಅದು ಹೀಗೆ ಬೆಳೆಯುವುದಿಲ್ಲ. ಒಂದು ಚರ್ಚ್ ಸ್ಪಿರಿಚುವಲಿ ಬೆಳೆಯುವುದಿಲ್ಲ ಅಂತ ಹೇಳಿದರೆ ನೀನು ಎಷ್ಟು ನ್ಯಾಚುರಲ್ ಒಟ್ಟು ಮಾಡು, ಗ್ರೋ ಆಗುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಈ ರಾತ್ರಿ ನಿನ್ನ ಪ್ರಾಣವು ಕೇಳಲ್ಪಡುವುದು, ನೀನು ಕೂಡಿಸಿಟ್ಟದು ಯಾರಿಗೆ ಆಗುವುದು. ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು, ಅವರ ಕಷ್ಟ ತೀರಿತ್ತು. ಅವರ ಸುಕೃತ್ಯಗಳು, ಅವರು ಏನೆಲ್ಲ ಮಾಡಿದ್ದಾರೆ ದೇವರ ರಾಜ್ಯಕ್ಕೋಸ್ಕರ, ಅವೆಲ್ಲ ಅವರೊಟ್ಟಿಗೆ ಬರುತ್ತವೆ. ಈ ಸಮಯದ ನಿತ್ಯತ್ವಕ್ಕೆ ನಿಮಗೆ ಗೊತ್ತುಂಟ, ನಿಮಗೆ ನಿತ್ಯತ್ವದಲ್ಲಿ ನಿಮಗೆ ರ್ಯಾಂಕ್ ಇದೆ, ಅದನ್ನು ನಾನು ಬಿಡಿಸ್ತಿಲ್ಲ. ನಿತ್ಯತ್ವದಲ್ಲಿ ಕೂಡ ಸ್ಟೇಜ್ ಇದೆ. ಈಗ ನೀವು ಏನು ಮಾಡುತ್ತೀರಿ, ನಿತ್ಯತ್ವಕ್ಕೆ ಅನುಭವಿಸ್ತೀರಿ. ಬೈಬಲ್ ಒಬ್ಬನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು, ರೈಟ್? ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು, ಅವನದು ರಕ್ಷಣೆ ಹೊಂದುವನು. ಜಸ್ಟ್ ನರಕದಿಂದ ಪಾರಾದಾಗ, ಬೆಂಕಿಯಿಂದ ತಪ್ಪಿಸಿಕೊಂಡವನಿಗೆ ಅವನು ಲೈಫ್ ಲಾಂಗ್ ಅವನ ರ್ಯಾಂಕೇ ಬೇರೆ. ಜಸ್ಟ್ ಸೇವ್ಡ್, ಅವನ ಫ್ಯೂಚರ್ಗೋಸ್ಕರ ಏನು ಮಾಡಿಡ್ಲಿಲ್ಲ. ಎವ್ರಿಥಿಂಗ್ ಆತನು ಮಾಡಿದ್ದೇನು ಹೆಸರಿಗೋಸ್ಕರ, ಪ್ರಮೋಷನ್ಗೋಸ್ಕರ, ಸ್ಥಾನಗೋಸ್ಕರ. ಸಭೆಯಲ್ಲಿ ಸ್ಥಾನ ಸಿಗದಾಗ ಇನ್ನೊಬ್ಬರು ಗಲಿಬಿಲಿ ದೂರ್ಲಿ, ನನಗೆ ನ್ಯಾಯ ಸಿಗಲಿಲ್ಲ, ನನಗೆ ಅನ್ಯಾಯ ಆಗಿದೆ ಎಂತ. ಯಾವಾಗಲೂ ಮೆಂಟಾಲಿಟಿ ಇರಬೇಕು, ಸರ್ವ್ ಮಾಡುವಂಥದ್ದು. ಇದೆಲ್ಲ ಇದ್ದರೆ ನಾವು ಸ್ಥಾನ ಕೊಡದ, ನಾವು ಸಭೆಗೆ ಬರ್ತೇವೆ ಆರಾಧನೆ ಮಾಡಲಿಕ್ಕೆ, ನಾವು ಸಭೆಗೆ ಬರ್ತೇವೆ. ನನ್ನ ಹೃದಯಕ್ಕೆ ಒಪ್ಪುವ ಪಾಲಕರು ನಾನು ಕೊಡ್ತೇನೆ, ಅವರು ನಿಮ್ಮನ್ನು ಪರಮಣ ಮತ್ತೆ ಗಂಜಿಯಿಂದ ಪೋಷಿಸುವರಂತ ಹೇಳಲಿಲ್ಲ, ಅವರು ನಿಮ್ಮನ್ನು ಜ್ಞಾನ ವಿವೇಕದಿಂದ ಪೋಷಿಸುವರು. ಯು ವಿಲ್ ನೋ ಯುವರ್ ಫಾದರ್, ಯು ವಿಲ್ ನೋ ಯುವರ್ ಗಾಡ್. ಕಮ್ ಟು ದ ಚರ್ಚ್, ನೋ ಯುವರ್ ಫಾದರ್. ನಿನ್ನ ಸೇವೆ ಬೇಡ, ದೇವರಿಗೆ ನೀನು ಬೇಕು. ಮಾರ್ತಳು ಸೇವೆಯಿಂದ ಗಡಿಬಿಡಿ ಆದಳು, ಸೇವೆಯಿಂದ ಸ್ವಾಮಿಗೆ ದೂರಲಿಕ್ಕೆ ಹೋದಳು. ನನ್ನ ಸಹೋದರಿ ಏನು ನನಗೆ ಹೆಲ್ಪ್ ಮಾಡೋದಿಲ್ಲ, ಎಲ್ಲ ನನ್ನ. ಮಾರ್ತಳೆ ಮಾರ್ತಳೆ ಹೇಳ್ರಿ, ಮಾರ್ತಳೆ ನೀನು ಬಹಳ ಚಿಂತೆ ಗಡಿಬಿಡಿಯಲ್ಲಿದ್ದೆ, ನಿನ್ನ ಇಂಟೆನ್ಷನೇ ಬೇರೆ. ಈ ಸ್ವಾಮಿ ಅಂತವನು 5,000 ಜನರಿಗೆ ರೊಟ್ಟಿ ಮತ್ತು ಮೀನು ತಿನ್ನಿಸಿದವನು, ಈಕೆಯ ಒಂದು ಅಡುಗೆಗೋಸ್ಕರ ಕಾಯ್ತಾನ. ಒಳ್ಳೆ ಸಮಾಧಾನದಲ್ಲಿ ವಾಕ್ಯ ಕೇಳುವುದನ್ನು ಬಿಟ್ಟು, ಬೇರೆ ದೇವರು ನಿಮ್ಮನ್ನು ಸೇವೆ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡಲಿಲ್ಲ. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಫೆಲೋಶಿಪ್ಗೋಸ್ಕರ. ದೇವರು ನಂಬಿಗಸ್ತನು, ಆತನು ನಿಮ್ಮನ್ನು ಮಗನ ಸೇವೆ ಮಾಡಲಿಕ್ಕೆ ಕರೆದಿದ್ದಾನಂತ ಹೇಳಲಿಲ್ಲ. ದೇವರು ನಂಬಿಗಸ್ತನು, ಆತನ ಮಗನ ಅನ್ಯೋನ್ಯತೆಗೆ ಕರೆದಿದ್ದಾನೆ, ಫೆಲೋಶಿಪ್ಗೆ ಕರೆದಿದ್ದಾನೆ, ಅಥಾರಿಟಿ ಶೇರ್ ಹೋಲ್ಡರ್ ಆಗಿ ಕರೆದಿದ್ದಾನೆ, ಪ್ರಭಾವಕ್ಕೆ ಕರೆದಿದ್ದಾನೆ, ಮಹಿಮೆಯಲ್ಲಿ ಜೀವಿಸಲಿಕ್ಕೆ ಕರೆದಿದ್ದಾನೆ. ಗಾಡ್ ಇಸ್ ಫೇತ್ಫುಲ್.
God is faithful to called you to the fellowship of His Son. ಅದಕ್ಕೆ ಕರೆದಿದ್ದಾನೆ. ಸೇವೆ ಅಂದ್ರೆ ಏನು? ಸೇವೆ ಅಂದ್ರೆ ದೇವರೊಟ್ಟಿಗೆ ಇರುವ ರಿಲೇಶನ್ಶಿಪ್, ಫೆಲೋಶಿಪ್ನ ಫಲವೇ ಸೇವೆ. ವಿತೌಟ್ ಫೆಲೋಶಿಪ್ ನೋ ಮಿನಿಸ್ಟ್ರಿ. ರೈಟ್? ವಾಟ್ ಇಸ್ ಮಿನಿಸ್ಟ್ರಿ? ದೇವರಿಗಿನ್ನ ಸೇವೆ ಬೇಡ, ದೇವರಿಗೆ ನೀನು ಬೇಕು. ಆ ಫೆಲೋಶಿಪ್ನ ರಿಸಲ್ಟೇ, ಆ ಫೆಲೋಶಿಪ್ನ ರಿಸಲ್ಟ್, ಅದರ ಫ್ರೂಟ್, ಅದರ ಫಲ ಮಿನಿಸ್ಟ್ರಿ ಬರ್ತ್ ಆಗ್ತದೆ. ನಾನು ಸೇವೆ ಮಾಡೋದಕ್ಕೋಸ್ಕರ ಬೈಬಲ್ ಓದಿದ್ದಲ್ಲ, ನಾನು ಸೇವೆ ಮಾಡಿದ್ದಕ್ಕೋಸ್ಕರ ಟಂಗ್ಸ್ ಅಲ್ಲಿ ಮಾತಾಡಿದ್ದಲ್ಲ. ನಾನು ಎಲ್ಲಿ ಹೋದರೂ ಮಿನಿಮಮ್ 4 hour ಟಂಗ್ಸ್ ಅಲ್ಲಿ 20-25 ವರ್ಷದಿಂದ ಮಾತಾಡ್ತಾ ಇದ್ದೇನೆ. ಎಲ್ಲಿ ಹೋದರು ಗಾಡಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಕೆಲಸ ಮಾಡುವಾಗ ಮಾತಾಡಿದ್ದೇನೆ. ಅದು ನಾನು ಡಿಸಿಪ್ಲಿನ್ ಮಾಡಿದ್ದೇನೆ, ಪ್ಲ್ಯಾನ್ ಮಾಡಿದ್ದೇನೆ. ನನ್ನ ಇನ್ನರ್ ಮ್ಯಾನ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ. ಒಂದು ಮರ, ನೀರಾವರಿಯಲ್ಲಿ ಬೆಳೆದ ಮರ, ಅದು ನೀರಿನಿಂದ ಎಳೆಯುವುದಲ್ಲ, ಅದು ಯಾವಾಗಲೂ ನೀರಿಗೆ ಕನೆಕ್ಟ್ ಆಗಿರಬೇಕು. ಆಗ ಅದರ ಕೊಂಬೆಗಳು ವಿಸ್ತರಿಸ್ತವೆ, ಕೊಂಬೆಗೆ ಕೊಂಬೆ ಹೊಡೆಯುತ್ತದೆ, ಎಲೆಗಳು, ಫ್ರೂಟ್ ಬರುತ್ತದೆ. ಯಾವ ರೈತ ಕೇವಲ ಬುಡವನ್ನು ನೋಡದೆ ಕೊಂಬೆಯನ್ನು ನೋಡಿ ಫಲವನ್ನು ನೋಡುವವನು ರೈತ ಅಲ್ಲ. ಒಳ್ಳೆಯ ರೈತ ಯಾವಾಗಲೂ ಬುಡವನ್ನು ನೋಡುತ್ತಾನೆ. ಫಲ ನೋಡಿದ ಫಲ ತನ್ನಷ್ಟಕ್ಕೆ ಬರುತ್ತದೆ, ತನ್ನಷ್ಟಕ್ಕೆ ಫಲ ಬರ್ತದೆ, ತನ್ನಷ್ಟಕ್ಕೆ ಕೊಂಬೆಗಳು ಬರ್ತವೆ, ತನ್ನಷ್ಟಕ್ಕೆ ಎಲೆಗಳು ಬರ್ತವೆ. ಅವನು ಯಾವಾಗಲೂ ಗಮನ ವಹಿಸ್ತಾನೆ. ಬುಡಕ್ಕೆ ನೀರು ಕಮ್ಮಿ ಆಗಬಾರದು, ಬುಡಕ್ಕೆ ಹುಳ ಬರಬಾರದು, ಬುಡಕ್ಕೆ ಯಾರು ಕೊಡಲಿ ಹಾಕಬಾರದು, ಬುಡಕ್ಕೆ ಯಾರು ಕೂಡ ಏನು ತೊಂದರೆ ಮಾಡಬಾರದು, ಕಡಿಬಾರದು. ಬುಡ ನೋಡ್ತಾನೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಮೊದಲು ದೇವರ ರಾಜ್ಯಕ್ಕಾಗಿ ಆ ಬುಡವನ್ನು ನೋಡ್ರಿ. ಯು ಆರ್ ದ ಟ್ರೀ ಆಫ್ ರೈಚಸ್ನೆಸ್. ನೀವು ನೀತಿ ವೃಕ್ಷಗಳೆಂಬ ಬಿರುದು ನಿಮಗೆ ಆಗಿದೆ. ನೀವು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದೀರಿ, ತಕ್ಕ ಕಾಲದಲ್ಲಿ ಫಲ ಕೊಡುವರಾಗಿದ್ದೀರಿ. ಮೇಂಟೈನ್ ಯುವರ್ ಸ್ಪಿರಿಚುವಲ್ ಲೈಫ್. ನಿಮ್ಮ ಇನ್ನರ್ ಮ್ಯಾನ್ ಅನ್ನು ಮೇಂಟೈನ್ ಮಾಡಿ. ಮೇ ಬಿ ನಿಮ್ಮ ಶರೀರ ಕೇಳಲಿಕ್ಕಿಲ್ಲ, ಮೇ ಬಿ ನಿಮಗೆ ಎಳೆದಾಗಿ ಆಗ್ತಾ ಇದೆ. ಮೇಕ್ ಎ ಕಮಿಟ್ಮೆಂಟ್. ಕಮಿಟ್ ಮಾಡಿ, ಪ್ಲಾನ್ ಮಾಡಿ. ನೀವು ಕಮಿಟ್ ಮಾಡೋದಿಲ್ಲ, ಪ್ಲಾನ್ ಮಾಡೋದಿಲ್ಲ, ಟೈಮ್ ಸಿಕ್ಕಿದಾಗ ಪ್ರಾರ್ಥನೆ ಮಾಡ್ತೇನೆ, ಟೈಮ್ ಸಿಕ್ಕಿದಾಗ ಸಭೆಗೆ ಬರ್ತೇನೆ, ನೋ. 3 days ಫಾಸ್ಟಿಂಗ್ ಪ್ರೇಯರ್ ಇದೆ. ನಿಮ್ಮ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಲವು ರೀಸನ್ಗಳಿರ್ಬೋದು. ಯಾವ ರೀಸನ್ ಇವತ್ತು ನಿಮ್ಮನ್ನು ಸ್ಟಾಪ್ ಮಾಡಿದೆ, ಅದೇ ನಿಮ್ಮ ದೇವರಾಗಿದ್ದಾನೆ. ಯು ಆರ್ ಫಂಕ್ಷನ್ ವಿತ್ ಅನದರ್ ಗಾಡ್. ಯಾವುದೋ ಸಂಗತಿ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇದೆ, ಅದೇ ಸಂಗತಿ ನಿಮ್ಮ ಫೈನಾನ್ಸ್ ಅನ್ನು ಸ್ಟಾಪ್ ಮಾಡ್ತದೆ, ಅದೇ ಸಂಗತಿ ನಿಮ್ಮ ಫ್ಯೂಚರ್ ಅನ್ನು ಸ್ಟಾಪ್ ಮಾಡ್ತದೆ. ಯಾಕೆ? ನೀವು ಅನುಮತಿ ಕೊಡ್ತಾ ಇದ್ದೀರಿ. ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡುವುದಂದ್ರೆ ನಾವು ದೇವರಿಗೆ ಅಧೀನರಾಗುವುದು. ಹೇಗೆ ನಾವು ಲೈಫಲ್ಲಿ ಮುಂದೆ ಹೋಗುವುದು? ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. Hallelujah. Praise the Lord. See, ಯಾವಾಗ ನಾವು ನಮ್ಮ ಸ್ಪಿರಿಚುವಲ್ ಲೈಫ್ ಅನ್ನು ಮೇಂಟೈನ್ ಮಾಡುತ್ತೇವೆ. ಮೇಂಟೈನ್ ಮಾಡೋದಂದ್ರೆ ಏನು? ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡೋದು ಅಷ್ಟೇ. ನೀನು ಒಳ್ಳೆಯ ದೇವರಿಗೆ ಒಳ್ಳೆಯವನಾಗಿ ಹುಟ್ಟಿದ್ದಿ. ಯಾವ ಸಂಗತಿ ನಿಮ್ಮನ್ನು ಸ್ಟಾಪ್ ಮಾಡಬಾರದು. ಕೆಲವೊಮ್ಮೆ ಹೇಳ್ತಾರೆ, ನಾನು ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾ ಇದ್ದೆ. ಎಸ್, ಯು ಆರ್ ಡೂಯಿಂಗ್ ಗಾಡ್ಸ್ ವರ್ಡ್. ಯು ಆರ್ ಡೂಯಿಂಗ್ ರೈಟ್ ವಿತ್ ಗಾಡ್. ದೇವರೊಟ್ಟಿಗೆ ಸರಿಯಾದ ಮಾಡ್ತಾ ಇದ್ದಿ.
ಒಳ್ಳೆಯದನ್ನು ಮಾಡಿದವರೆಲ್ಲ ತಿರುಗಿ ಬಿದ್ದಾರೆ. ಯಾರು ಒಳ್ಳೆ ಅವ್ನು ನೆನಪಿಟ್ಟುಕೊಳ್ಳ, ಇನ್ನು ಮುಂದೆ ನಾನು ಒಳ್ಳೆಯದನ್ನು ಮಾಡುವುದಿಲ್ಲ. ಅವರ ರಾಂಗ್ ಆಕ್ಷನ್ ನಿನ್ನ ಒಳ್ಳೆತನವನ್ನು ಸ್ಟಾಪ್ ಮಾಡುವುದಾದರೆ ಅದೇ ನಿನ್ನ ದೇವರಾಗಿದ್ದಾನೆ. No one can stop me to doing good. No one can stop me. ಕಮೆಂಟ್, ಯಾರು ನನ್ನನ್ನು ಒಳ್ಳೆಯದನ್ನು ಮಾಡದ ಹಾಗೆ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಸಾಧ್ಯವಾದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿರಿ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲ ಕೊಯ್ಯುತ್ತೀರಿ. ಹಲ್ಲೆಲೂಯಾ. ನೀವು ಏನು ಡಿಸೈಡ್ ಮಾಡಿದ್ದೀರಿ, ಡೋಂಟ್ ಚೇಂಜ್ ಯುವರ್ ಡಿಸಿಷನ್. ಅದು ನಿಮ್ಮ ನೇಚರ್. ಯಾವ ವ್ಯಕ್ತಿ, ಯಾವ ಇನ್ನೊಬ್ಬರ ಅನ್ಬಿಲೀಫ್, ಇನ್ನೊಬ್ಬರ ಅನ್ಫೇತ್ಫುಲ್ನೆಸ್ ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳ್ತದ, ನಾವು ಅಪನಂಬಿಕಸ್ಥರಾದರೂ ಅವ ನಂಬಿಗಸ್ತನೇ. ಅವನು ತನ್ನ ನೇಚರ್ ಚೇಂಜ್ ಮಾಡುವುದಿಲ್ಲ, ಆತನು ತನ್ನ ಸ್ವಭಾವವನ್ನು ಬದಲಾಯಿಸುತ್ತಿಲ್ಲ. ರೈಟ್? ಹಾಗಾದರೆ ಆ ಸ್ವಭಾವಕ್ಕೆ ನಾವು ಹುಟ್ಟಿದ್ದೇವೆ, ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಹುಟ್ಟಿದ್ದೇವೆ. ಆತ ನಮ್ಮ ದೇವರು. ಆತನು ಏನು ಹೇಳಿದ ನಾವು ಮಾಡ್ತೇವೆ. ಡಸಂಟ್ ಮ್ಯಾಟರ್ ಜನರು ಅಪ್ರಿಷಿಯೇಟ್ ಮಾಡಲಿ, ಹೋಗಾಡಲಿ, ಏನು ಮಾಡಲಿ, ಏನು ಅನಿಸ್ಲಿ, ನಂಬಿದ್ದು. ದಟ್ ಇಸ್ ಅವರ್ ಫೇತ್. ವೈರಿ ಹಸಿದ್ದರೆ ಊಟ ಕೊಡು, ಬಾಯರಿದ್ದರೆ ನೀರು ಕೊಡು, ಗೊತ್ತಿಲ್ಲ, ಬಟ್ ವಿ ಆರ್ ಡೂಯಿಂಗ್ ಗುಡ್. ಅವರು ಪ್ರತಿಫಲ ಕೊಡಬೇಕಾ? ಯೆಹೋವನೇ ನಿಮಗೆ ಪ್ರತಿಫಲ ಕೊಡ್ತಾನೆ. ಯಾರು ನಿಮಗೆ ಪ್ರತಿಫಲ ಕೊಡ್ತಾನೆ ಅಂತ ನಂಬಿಕೆ ನಿಮಗೆ ಇದೆಯೋ, ಯಾರು ನಿಮ್ಮ ತಂದೆಯಾಗಿದ್ದಾನೋ, ಯಾವಾಗ ನೀವು ಅವನಿಗೋಸ್ಕರ ಮಾಡ್ತಾ ಇದ್ದೀರೋ, ನಿಮ್ಮ ಒಳ್ಳೆಯ ಆಕ್ಷನ್ ಯಾರ ನಿಮಿತ್ತವಾಗಿ ನೀವು ಚೇಂಜ್ ಮಾಡುವುದೇ ಇಲ್ಲ. ಒಂದು ವೇಳೆ ನೀವು ಚೇಂಜ್ ಮಾಡುವುದಾದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಇಂಡೈರೆಕ್ಟ್ಲಿ ಅದೇ ನಿಮ್ಮ ದೇವರು. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನೀವು ಆತ್ಮಿಕವಾಗಿ ಎದ್ದರೆ ಮಾತ್ರ ಅರ್ಥ ಆಗ್ತದೆ. ಮಲಯಾಳಿ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗುವುದಿಲ್ಲ. ಅದೇ ರೀತಿ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅರ್ಥ ಆಗಬೇಕಾದ್ರೆ ನೀನು ಸ್ಪಿರಿಚುವಲ್ ವ್ಯಕ್ತಿ ಆಗಿರಬೇಕು. ಸ್ಪಿರಿಚುವಲಿ ಹುಟ್ಟಿ ಫಾರಿನರ್ ಆಗಿ ಬೆಳೆಯುವುದಲ್ಲ. ರೈಟ್? ಹುಟ್ಟಿದ್ದು ಮೂಡುಬೆಳ್ಳೆಯಲ್ಲಿ, ಬೆಳೆದದ್ದು UK-ಯಲ್ಲಿ. ಅವನು ಹೇಗೆ ಮಾತಾಡ್ಲಿಕ್ಕೆ ಆಗ್ತದೆ? ಕೊಂಕಣಿ. ಯು ಕೇಮ್ ಟುಡೇ. ಕಪಿಲ್ ದೇವ್ ಅವರು ಫಸ್ಟ್ ಆಸ್ಟ್ರೇಲಿಯಾಕ್ಕೆ ಹೋದ್ರಂತೆ. ಯು ಕಮ್, ಅವ್ರು ಕೇಳಿದ್ರು, ಯು ಕೇಮ್ ಟು ಡೈ ಅಂತ ಕೇಳಿದ್ದೇನೆ. ನಾನು ಸಾಯ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದೆ. ಅವ್ರು ಕೇಳಿದ್ರು, ನೀನು ಇವತ್ತು ಬಂದೆಯಾ ಅಂತ. ಆಕ್ಸೆಂಟ್ ಒಂದೊಂದು ಇರ್ತದೆ. ಫಸ್ಟ್ ಕೆಲವೊಮ್ಮೆ ಸ್ಪಿರಿಚುವಲ್ ನಾಲೆಜ್ ಅರ್ಥ ಆಗುದಿಲ್ಲ, ಏನೋ ಕೇಳ್ತದೆ. ಕೆಲವೊಮ್ಮೆ ಕಿರಿಕಿರಿ ಆಗ್ತದೆ, ಅರ್ಥ ಆಗದೆ ನಿದ್ರೆ ಬರ್ತದೆ. ನೀವೊಮ್ಮೆ ಅರ್ಥ ಮಾಡಿದರೆ ಅದು ನಿಮ್ಮ ಅಪ್ಪನ ಮನೆಯ ಲ್ಯಾಂಗ್ವೇಜ್, ಫಾದರ್ ಟಂಗ್. ಹೇಳ್ರಿ, ಫಾದರ್ ಟಂಗ್, ಮದರ್ ಟಂಗ್. ಬಟ್ ನಮಗಿರೋದು ಫಾದರ್ ಟಂಗ್. ರೈಟ್? ಯಾವ? ಫಾದರ್ ಟಂಗ್. ಓಕೆ, ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುವ. ಪ್ರಾರ್ಥನೆ ಇವತ್ತು ಏನಂತ ಹೇಳಿದರೆ, ನಮ್ಮ ತಂದೆಯನ್ನು ತಿಳಿಯುವಂಥದ್ದು. ಎರಡನೇದು, ತಿಳಿದ ನಂತರ ಅನೇಕರು ತಿಳಿಯಿಲ್ಲ, ಅವರು ತಿಳಿಯುವಂತೆ ಪ್ರಾರ್ಥನೆ ಮಾಡುವಂಥದ್ದು. ರೈಟ್? ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ಅದರಿಂದ ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದ ವಚನಗಳನ್ನು ಜಸ್ಟ್ ಆಕ್ಟ್ ಮಾಡಿರಿ. ಯು ವಿಲ್ ಸಿ ಗ್ರೇಟ್ ರಿವಾರ್ಡ್. ಯು ವಿಲ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಕೊರತೆ ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ಓಕೆ, ನೀವು ಬಟ್ಟೆ, ಊಟ ಮತ್ತು ಕುಡಿಯುವ ಬಗ್ಗೆ ಚಿಂತೆ ಮಾಡೋದಿಲ್ಲ. ನೀವು ಮಿಷನ್ನಲ್ಲಿದ್ದೀರಿ. ಮಿಷನ್ನಲ್ಲಿದ್ದರೆ ಮಾತ್ರ ನಿಮಗೆ ವಾಕ್ಯ ಅರ್ಥ ಆಗ್ತದೆ. ಸಭೆಗೆ ಬಂದು ನಿಮ್ಮ ಹತ್ರ ದರ್ಶನ ಇಲ್ಲ ಅಂತ ಹೇಳಿದ್ರೆ, ಒಂದು ರಿಲೀಜಿಯಸ್ ಆಗಿ ಬರ್ತೀಯ ಅಂತ ಹೇಳಿ ನಿನಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗುವುದಿಲ್ಲ ವಾಕ್ಯ, ನಿನಗೆ ಬೋರ್ ಆಗ್ತದೆ. ಯು ಆರ್ ಬಾರ್ನ್ ವಿತ್ ಅ ವಿಷನ್. ಎಲ್ಲಿ ಹೋದರೂ ಯು ಆರ್ ಬಾರ್ನ್ ವಿತ್ ದ ವಿಷನ್. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್. ಓಕೆ, ಪಾಸ್ಟರ್ ಜೋಸೆಫ್.